ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ದಿನದಿಂದ ದಿನಕ್ಕೆ ಚಳಿ ಹೆಚ್ಚಳವಾಗ್ತಾ ಇದೆ. ಬೆಂಗಳೂರಲ್ಲಿ ಚಳಿಗೆ ಜನರು ಗಡಗಡ ನಡುಗ್ತಾ ಇದ್ದಾರೆ. ಇದರಿಂದ ಮಕ್ಕಳು ಹಾಗೂ ವೃದ್ಧರಲ್ಲಿ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ವಾತಾವರಣದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಹೇಗೆ? ಇದಕ್ಕೆ ವೈದ್ಯರ ಸಲಹೆ ಏನು? ಇದೇ ಹೊತ್ತಿನ ವಿಶೇಷ. ನೆಗಡಿ, ಕೆಮ್ಮು, ಜ್ವರ, ಬೆಂಗಳೂರಿಗರೇ ಎಚ್ಚರ. ದಿನದಿಂದ ದಿನಕ್ಕೆ ಚಳಿ ಹಾಗೂ ಶೀತ ಗಾಳಿ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ, ರಾಜಧಾನಿ ಬೆಂಗಳೂರಲ್ಲಿ ಭಾರಿ ಚಳಿ ಇದೆ. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದರಲ್ಲೂ ಮಕ್ಕಳ ಮೇಲೆ ಹಾಗೂ ವೃದ್ಧರಲ್ಲಿ ಅನೇಕ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಭಾರಿ ಚಳಿ ಇದೆ. ಭಾರಿ ಚಳಿಯಿಂದ ನೆಗಡಿ, ಕೆಮ್ಮು ಹಾಗೂ ಜ್ವರ ಕಾಣಿಸ್ಕೊಳ್ತಾ ಇದೆ. ಸೋಂಕಿತರ ಸಂಪರ್ಕದಿಂದ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. H3N2 ರೂಪಾಂತರಿ ಲಕ್ಷಣ ಅಂತ ಹೇಳ್ತಿದ್ದಾರೆ ವೈದ್ಯರು. ಹೀಗಾಗಿ ಇದರ ಕಡೆಗೆ ನಾವು ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. N95 ಮಾಸ್ಕ್ ಬಳಸಲು ಜನರಿಗೆ ವೈದ್ಯರು ಸೂಚನೆಯನ್ನ ನೀಡ್ತಾ ಇದ್ದಾರೆ. ಮಾಸ್ಕ್ ಅನ್ನ ಧರಿಸಬೇಕು. ಜೊತೆಗೆ ಬಿಸಿ ನೀರು ಕುಡಿದ್ರೆ ನಮ್ಮ ಆರೋಗ್ಯವನ್ನ ನಾವು ಚೆನ್ನಾಗಿ ಇಟ್ಕೊಳ್ಬಹುದು. ಇಂತಹ ವಾತಾವರಣದಲ್ಲಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಹೀಗಾಗಿ ಎಲ್ಲೇ ಹೋಗಬೇಕು ಅಂದ್ರೂ ಮಾಸ್ಕ್ ಧರಿಸಬೇಕು. ಜೊತೆಗೆ ಬಿಸಿನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ವೈದ್ಯರು ಕೊಟ್ಟಿರುವಂತಹ ಕೆಲವೊಂದಿಷ್ಟು ಟಿಪ್ಸ್ ಇದು. ಋತುಮಾನದ ಜ್ವರದ ಜೊತೆಗೆ ವೈರಲ್ ಸೋಂಕು ಹೆಚ್ಚಾಗ್ತಾ ಇದೆ. ಸೋಂಕಿತರು ಸೀನಿದ್ರೆ ಸಮೀಪದವರಿಗೆ ಅದು ಹರಡ್ತಾ ಇದೆ. ಅಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇದೆ. ಹೀಗಾಗಿ ನಾವು ಆದಷ್ಟು ಜಾಗೃತವಾಗಿರಬೇಕು. ಎಲ್ಲೇ ಹೊರಗಡೆ ನಾವು ಹೋಗ್ತೀವಿ ಅಂದ್ರೆ ಹೊರಗಡೆ ಹೋಗಿ ವಾಪಸ್ ಬಂದ ಬಳಿಕ ನಮ್ಮ ಕೈಗಳನ್ನು ನೀಟಾಗಿ ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿನೀರು ಕುಡಿಬೇಕಾಗುತ್ತೆ. ಜೊತೆಗೆ ಹೊರಗಡೆ ಹೋದಾಗ ನಾವು ಮಾಸ್ಕ್ನ ಧರಿಸಬೇಕಾಗುತ್ತೆ. ಇದರಿಂದ ಮಾಸ್ಕ್ನ ಧರಿಸೋದ್ರಿಂದ ಬೇರೆಯವರಲ್ಲಿ ಆ ಒಂದು ಸೋಂಕು ಇದ್ರೂ ಕೂಡ ಅದು ನಮಗೆ ಸ್ಪ್ರೆಡ್ ಆಗೋದಿಲ್ಲ. ಇನ್ ಕೇಸ್ ನಮಗೇನೆ ಅನಾರೋಗ್ಯ ಸಮಸ್ಯೆ ಇದ್ರೆ ನಾವು ಕೂಡ ಅದನ್ನ ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡೋದಿಲ್ಲ. ಹೀಗಾಗಿ N95 ಮಾಸ್ಕ್ ಬಳಸೋದಕ್ಕೆ ಜನರಿಗೆ ವೈದ್ಯರು ಸೂಚನೆಯನ್ನ ನೀಡ್ತಾ ಇದ್ದಾರೆ. ನಗರದ ಸಂಚಾರ ವೇಳೆ ತಪ್ಪದೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ಆಗಾಗ ಕೈಗಳನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಬಿಸಿ ನೀರನ್ನು ಕುಡಿಲೇಬೇಕು. ವೈರಲ್ ಇನ್ಫ್ಲೂಯೆನ್ಸಾ H3N2 ರೂಪಾಂತರ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ. ಕಳೆದ ಒಂದು ವಾರದಿಂದ ನಗರದಲ್ಲಿ ಮತ್ತೆ ಚಳಿ ಏರಿಕೆಯಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿತ್ತು, ಆದರೆ ಮತ್ತೆ ಲಾಸ್ಟ್ ವೀಕ್ನಿಂದ ಚಳಿಯ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ವೃದ್ಧರಲ್ಲಿ ಹಾಗೂ ಮಕ್ಕಳಲ್ಲಿ ಹೆಚ್ಚಾಗಿ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಣ್ಣ ನೆಗಡಿ ಆಗಿರ್ಬೋದು, ಸಣ್ಣ ಜ್ವರ ಬಂದರೂ ಕೂಡ ನಿರ್ಲಕ್ಷ್ಯವನ್ನ ಮಾಡಬೇಡಿ. ನೀವೇ ಸೆಲ್ಫ್ ಮೆಡಿಕೇಶನ್, ನೀವೇ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲೊಂದು ಟ್ಯಾಬ್ಲೆಟ್ ತಗೊಂಡು ತಿನ್ನೋ ಬದಲು ತಕ್ಷಣವೇ ವೈದ್ಯರನ್ನ ಕನ್ಸಲ್ಟ್ ಮಾಡಿ. ವಯಸ್ಸಾದ ರೋಗಿಗಳು ಹಾಗೂ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ಜೊತೆಗೆ ಬೇರೆ ಬೇರೆ ಯಾವುದಾದ್ರು ಕಾಯಿಲೆಯಿಂದ ಬಳಲ್ತಾ ಇರೋರಲ್ಲಿ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಕಮ್ಮಿ ಇರೋದ್ರಿಂದ ಬೇಗ ಅತಿ ಹೆಚ್ಚಾಗಿ ಇವರಿಗೆ ಜ್ವರ ಆಗಿರ್ಬೋದು, ನೆಗಡಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೋಂಕುಗಳು ಬೇಗ ಅಟ್ಯಾಕ್ ಆಗುತ್ತೆ. ಸಣ್ಣ ಜ್ವರ ಅಥವಾ ಕೆಮ್ಮು ಬಂದರೆ ಮಾಸ್ಕ್ ಧರಿಸಿ ಓಡಾಡಿ. ಇದರಿಂದ ನಿಮ್ಮಿಂದಲೂ ಕೂಡ ಈ ಒಂದು ಸೋಂಕೇನಿದೆ ಇನ್ನೊಬ್ಬರಿಗೆ ಅದು ಸ್ಪ್ರೆಡ್ ಆಗೋದಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ಭಾರಿ ಚಳಿಯ ವಾತಾವರಣ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ನಾವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೂ ಕೂಡ ಅಲ್ಲೂ ಅಷ್ಟೇ ಸಾಕಷ್ಟು ಚಳಿಯ ವಾತಾವರಣ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ನಾವು ನೋಡ್ತಾ ಹೋದ್ವಿ. ದಾಖಲೆ ಮಟ್ಟದಲ್ಲಿ ಈ ಬಾರಿ ಚಳಿ ಇರುವಂಥದ್ದು. ಹೀಗಾಗಿ ಭಾರಿ ಚಳಿಯಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಾವು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಅಂದರೆ ಹೊರಗಡೆ ಹೋಗಬೇಕಾದ್ರೆ ಮಾಸ್ಕ್ನ ಧರಿಸೋದಾಗಿರ್ಬೋದು, ನೀಟಾಗಿ ನಮ್ಮನ್ನು ನಾವು ಕವರ್ ಮಾಡ್ಕೊಂಡು ಹೋಗೋದಾಗಿರ್ಬೋದು. ಜೊತೆಗೆ ಮನೆಗೆ ಬಂದಿದ್ದ ತಕ್ಷಣ ಕೈಗಳನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಜೊತೆಗೆ ಬಿಸಿನೀರನ್ನು ಕುಡಿಯೋದ್ರಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮೆಡಿಕವರ್ ಹಾಸ್ಪಿಟಲ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಅನುರಾಗ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಗೆ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು ಝೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮೊದಲಿಗೆ ಅನುರಾಗ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ಈ ಬಾರಿ ದಾಖಲೆ ಚಳಿ ಅಂತ ಹೇಳ್ತಾರೆ ಸರ್. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ?
ನೋಡಿ ದಾಖಲೆ ಚಳಿ ಅಂತ ಹೇಳ್ತಾರೆ. ಈಗ ಲಾಸ್ಟ್ ಒಂದು 2 ಇಯರ್ಸಿಂದ ಕಂಪೇರ್ ಮಾಡಿಕೊಂಡ್ರೆ ಹೌದು ಈ ಸಲ ತುಂಬ ಚಳಿ ಇದೆ ಅಂತ. ಚಳಿಗೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಅದಕ್ಕೆ ಏನೇನು ಬೇಕಾಗಿರೋ ಹಿತವಾದಂಥ ಕರೆಕ್ಟಾಗಿ ಪ್ರಿಕಾಷನರಿ ಮೆಜರ್ಸ್ ತೊಗೋಬೇಕಾಗತ್ತೆ. ಬಟ್ ಈಗ ನಮ್ಮ ಭಯ ಬಂದಿರೋದು ಎಲ್ಲರಿಗೂ ಇದಾಗಿರೋದು ಏನು ಅಂತಂದರೆ, ತುಂಬ ವೈರಲ್ ಫೀವರ್ ಆಗಲಿ ಕೋಲ್ಡ್ ಆಗಲಿ ತುಂಬ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಚಳಿಗೆ ಯೂಶಲಿ ಏನಾಗುತ್ತೆ, ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಕೋಲ್ಡ್ ಟೆಂಪ್ರೇಚರ್ಸಲ್ಲಿ ವೈರಸ್ ಸ್ವಲ್ಪ ಲಾಂಗರ್ ಟೈಮ್ ಸರ್ವೈವ್ ಆಗ್ತವೆ ನಾರ್ಮಲ್ಕಿನ. ಸೊ ಹಂಗಾಗಿ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಇದು ಸ್ವಲ್ಪ ಜಾಸ್ತಿ ಜಲ್ದಿ ಸ್ಪ್ರೆಡ್ ಆಗುತ್ತೆ. ಅದನ್ನೊಂದು ನೋಡ್ಕೋಬೇಕಾಗತ್ತೆ. ಅದು ಚಳಿಯಲ್ಲಿ ನೀವು 2-3 ರೀತಿಯಿಂದ ಮಾಡ್ಬೋದು. ಈಗ ಆಲ್ರೆಡಿ 2 ಸಲ ಹೇಳಿದ್ರಿ ನೀವು. ಏನಂತಂದರೆ, ಒಂದು ಪ್ರಿಕಾಷನರಿ ಮೆಜರ್ಸ್. ಇದು ವೈರಸ್ ನಮಗೆ ಬರಬೇಕು ಅಂತಂದರೆ ನಮಗೆ ಅಲ್ಲಿಂದ ಒಂದು ಸೋರ್ಸ್ ಆಫ್ ಇನ್ಫೆಕ್ಷನ್ ಇರುತ್ತೆ. ಆ ಸೋರ್ಸ್ ಆಫ್ ಇನ್ಫೆಕ್ಷನಲ್ಲಿ ನಾವು ಏನಾದರೂ ಎಷ್ಟಾದಷ್ಟು ಕೈಯಿಂದ ನಾವು ಕಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಪ್ರೊಫೆಷನಲ್ಲಿ ನಾನು ಮಕ್ಕಳಿಗೆ ಹೇಳ್ತೀನಿ ಅಂದರೆ, ಕೆಲವೊಂದು ಸಲ ಮಕ್ಕಳಿಗೆ ಎಲ್ಲಿಂದ ಇನ್ಫೆಕ್ಷನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಈಗ ಅಡಲ್ಟ್ಸಿಗೆ ಅಂದರೆ ಹೇಳ್ಬೋದು, ಮಕ್ಕಳಿಗೆ ಸ್ಕೂಲಲ್ಲಿ ಎಲ್ಲರ ಜೊತೆಗೆ ಒಂದೇ ಚಿಕ್ಕ ರೂಮಲ್ಲಿ ಇರ್ತಾರೆ, ಇಲ್ಲ ಸ್ಕೂಲ್ ಬಸ್ಸಲ್ಲಿ ಹೋಗ್ತಾರೆ, ಒಟ್ಟಿಗೆ ಊಟ ಮಾಡ್ತಿರ್ತಾರೆ. ಆ ಥರ ಮಾಡುವಾಗ ಏನಾಗುತ್ತೆ, ಒಂದು ಮಗುಗೆ ಏನಾದರೂ ಕೆಮ್ಮು ನೆಗಡಿ ಸ್ವಲ್ಪ ಆರಾಮಾಯಿತು ಅಂದರೆ ನನ್ನ ಮಗು ಆರಾಮಾಗಿದೆ ಬಿಡು ಅಂತ ಪೇರೆಂಟ್ಸ್ ಕಳಿಸ್ಬಿಡ್ತಾರೆ. ಹಂಗಾದ್ಮೇಲೆ ಏನಾಗುತ್ತೆ, ಅದರಿಂದ ಅಕ್ಕಪಕ್ಕ ಎಲ್ಲ ಇರೋ ಮಕ್ಕಳಿಗೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವೇನು ಹೇಳೋದು ಅಂತ, ದಯವಿಟ್ಟು ನಿಮ್ಮ ಮಕ್ಕಳನ್ನು ನೀವು ಕಂಪ್ಲೀಟಾಗಿ ಆರಾಮಾದ್ಮೇಲೆ ಶಾಲೆಗೆ ಇಲ್ಲಾಂದರೆ ಎಲ್ಲದೂ ಹೊರಗಡೆ ಕಳಿಸಿ. ಎರಡನೇ ವಿಷಯ ಏನಂತಂದರೆ, ನಿಮ್ಮ ಮಕ್ಕಳಿಗೆ ಆರಾಮಿಲ್ಲ ಅಂದಮೇಲೆ ಭಯಪಡೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟಾಗಿ ಬಂದುಬಿಟ್ಟು ನೀವು ಎಲ್ಲೋ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರು ಜಸ್ಟ್ ಬೇಸಿಕ್ ಮೆಡಿಕೇಷನ್, ಸ್ವಲ್ಪ ಸ್ಟೀಮಿಂಗ್ ಆಗಲಿ, ವಾರ್ಮ್ ಬೆಚ್ಚಗೆ ಇಟ್ಕೊಳ್ಳೋದಾಗಲಿ, ನೀವು ಹೇಳ್ದಂಗೆ ಬಿಸಿ ನೀರು ಕೊಡೋದಾಗಲಿ ಅಷ್ಟು ಕೊಟ್ಟರೆ ಅದರಿಂದ ರೆಸ್ಪಾನ್ಸ್ ಚೆನ್ನಾಗಿ ಕಾಣುತ್ತೆ. ಓಕೆ ಸರ್, ಇನ್ನು ಶರತ್ ಸರ್, ಈ ವಾತಾವರಣದ ಬಗ್ಗೆ ಮೊದಲಿಗೆ ಏನು ಹೇಳ್ತೀರಾ ನೀವು ಅಂತ? ಸೊ ವಾತಾವರಣದ ಬಗ್ಗೆ ನೀವೇನು ಇಂಟ್ರೊಡಕ್ಷನ್ ಹೇಳ್ತಾ ಇದ್ರಿ, ತುಂಬಾ ಕರೆಕ್ಟ್ ಆಗಿದೆ. ಅಂಡ್ ಇತ್ತೀಚೆಗೆ ತುಂಬಾ ಸಾಮಾನ್ಯ ಆಗಿಬಿಟ್ಟಿದೆ ಲಾಸ್ಟ್ ಸ್ವಲ್ಪ ದಿವಸದಿಂದ ನಮಗೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಇರಬಹುದು, ಬೇರೆ ಬೇರೆ ಸಿಟೀಸ್ ಅಲ್ಲಿ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಅಂಡ್ ಇದು ಸ್ವಲ್ಪ ಎಕ್ಸ್ಟ್ರೀಮಿಟೀಸ್ ಅಲ್ಲಿ ಬರುವಂತದ್ದು. ಯೂಶುವಲಿ ಈ ಟೈಪ್ ಸರ್ ಕೂಡ ಹೇಳ್ತಿದ್ರು, ಲಾಸ್ಟ್ 2 ಇಯರ್ಸ್ ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ, 1 ಇಯರ್ ಕಂಪೇರ್ ಮಾಡಿದ್ರೆ, ಈ ರೀತಿಯಾದಂತಹ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್, ತುಂಬಾನೇ ಚಳಿ ಇರುವಂತಹ ಒಂದು ಏನು ಸನ್ನಿವೇಶ ಇತ್ತು, ಇದು ಇರ್ಲಿಲ್ಲ. ಬಟ್ ಈ ಸರಿ ಇದೆ. ಸೊ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಪರಿಸರ ಅದು. ಸೊ ದಟ್ ಈಸ್ ನೇಚರ್. ಅದು ಇಟ್ ಹ್ಯಾವ್ ಇಟ್ಸ್ ಓನ್ ಥಿಂಗ್ಸ್, ಅದು ಮಾಡ್ತಾ ಇರುತ್ತೆ. ಬಟ್ ನಾವು ಅದಕ್ಕೆ ಅಡಾಪ್ಟಬಿಲಿಟಿ ತೊಗೊಂಡ್ಬರ್ಬೇಕು, ನಾವು ಅದಕ್ಕೆ ಅಡಾಪ್ಟ್ ಆಗ್ಬೇಕಾಗತ್ತೆ. ಸೊ ಚಳಿ ನಮಗೆ ತಾಗದೇ ಇರೋಂಗೆ, ಅದರಿಂದ ನಮಗೆ ತೊಂದರೆ ಆಗದೆ ಇರೋಂಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಅಂತ ನನ್ನ ಅನಿಸಿಕೆ. ಎಸ್ ಸರ್, ಇನ್ನು ಅನುರಾಗ್ ಸರ್, ಈ ರೀತಿ ಶೀತ ವಾತಾವರಣದಿಂದ ಏನೆಲ್ಲ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅಂತ ಜನರಲ್ ಆಗಿ? ಶೀತ ಮತ್ತು ಇದು ಕೋಲ್ಡ್, ಈಗ ಒಂದು ಎಲ್ಲರಿಗೂ ನಾನು ಹೇಳಬೇಕು ಅಂತಂದರೆ, ಕಾಮನ್ ಕೋಲ್ಡ್ ಮತ್ತು ಫ್ಲೂ ಎರಡೂ ಹೌದು, ಎರಡು ವೈರಲ್ ಇನ್ಫೆಕ್ಷನ್ನೇ. ಬಟ್ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಕಾಮನ್ ಕೋಲ್ಡ್ ಏನಂತಂದರೆ, ಈಗ ವೈರಸ್ ಎಲ್ಲ ಎರಡು ವೈರಸ್ಸೇ. ಕಾಮನ್ ಕೋಲ್ಡ್ ಆಗೋದ್ರಲ್ಲಿ ಸಿಮ್ಟಮ್ಸ್ ಹೆಂಗಿರುತ್ತೆ, ಸ್ವಲ್ಪ ಗ್ರ್ಯಾಜುವಲ್ ಆಗಿ ಆನ್ಸೆಟ್ ಇರುತ್ತೆ. ಅಂದರೆ ರನ್ನಿಂಗ್ ನೋಸು, ಸ್ವಲ್ಪ ಮೂಗು ತುಂಬಿದೆ ಅಂತ ಹೇಳ್ತಾರೆ, ಸ್ವಲ್ಪ ಅವಾಗವಾಗ ಜ್ವರ ಬರ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ಪಾಪುಗೆ ಆಟ ಆಡ್ತಿದೆ, ಎಲ್ಲ ಚೆನ್ನಾಗಿದೆ, ಬಟ್ ಸ್ವಲ್ಪ ಜ್ವರ ಬಂದಿದಾಗೆ ಆಗ ಡಲ್ ಆಗ್ತದೆ, ಎಲ್ಲ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಪಾಪು ಊಟ ಮಾಡ್ತಿದೆ, ಆಟ ಆಡ್ತಿದೆ ಅಂತ ಹೇಳ್ತಾರೆ. ಬಟ್ ಫ್ಲೂ ಅಂತ ಬಂದ ಅದನ್ನೂ ಒಂದು ವೈರಸ್ಸೇ. ಬಟ್ ಏನಂತ ಅದರಲ್ಲಿ ಸ್ವಲ್ಪ ಸಿಮ್ಟಮ್ಸ್ ಅಗ್ರೆಸಿವ್ ಇರ್ತದೆ. ಲೈಕ್ ಫೀವರ್, ಹೈ ಗ್ರೇಡ್ ಫೀವರ್ ಬರ್ಬೋದು. ಪಾಪುಗೆ ಫೀವರ್ ಬಂದಿದ್ದ ಕಾರಣಕ್ಕೆ ಚಿಲ್ಸ್ ಅಂತ ಹೇಳ್ತೀವಿ, ನಡುಗು ಅಂತ ಹೇಳ್ತೀವಲ್ಲ, ಅದು ನಡುಗು ಬರೋ ಚಾನ್ಸ್ ಇರುತ್ತೆ. ಆಮೇಲೆ ಕೆಲವೊಂದ್ಸಲ ಮಕ್ಕಳಿಗೆ ಕೆಮ್ಮು, ಸೋರ್ ಥ್ರೋಟು, ಅವೆಲ್ಲ ಸ್ವಲ್ಪ ಸಿಮ್ಟಮ್ಸ್ ಜಾಸ್ತಿ ಆಗುತ್ತೆ. ಈಗ ನಮಗೇನಂದರೆ, ಎರಡೂ ಕಾಮನ್ ಕೋಲ್ಡು ಮತ್ತು ಫ್ಲೂ ಎರಡೂ ಆಲ್ಮೋಸ್ಟ್ ಸೇಮ್ ಇರುತ್ತೆ ಕಂಪ್ಲೇಂಟ್ಸ್ ಎಲ್ಲ. ಬಟ್ ಅದರಲ್ಲಿ ಏನು ಅಂತಂದರೆ, ನಾವು ಇದಕ್ಕೆ ಕಾಮನ್ ಕೋಲ್ಡ್ಕಿನ ನಾವು ಫ್ಲೂಗೆ ವ್ಯಾಕ್ಸಿನೇಷನ್ ಅಂತ ಇರುತ್ತೆ, ಪ್ರಿವೆನ್ಷನಿಗೆ ವ್ಯಾಕ್ಸಿನೇಷನ್ ಕೊಡೋಕೆ ಹೇಳ್ತೀವಿ. ಈಗ ಬೇಸಿಕ್ಲಿ ನಾವು ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ವಾಟ್ ವಿ ಟೆಲ್ ಇಸ್, ಎಲ್ಲ ವ್ಯಾಕ್ಸಿನೇಷನ್ಸ್ ಯಾವ್ಯಾವುದು ಅವೈಲೇಬಲ್ ಇದೆ ಅಲ್ಲ, ಯಾವುದನ್ನು ನಾವು ಮರಿಲಾರದೆ ದಯವಿಟ್ಟು ವ್ಯಾಕ್ಸಿನೇಷನ್ ಹಾಕಬೇಕು. ಈಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಬಗ್ಗೆ ಹೇಳಬೇಕು ಅಂತಂದರೆ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ನು ಈಸ್ ಗಿವನ್, ಅದು ಡೇಟಾಗೆ ಮತ್ತು ಇದು ಕೊಟ್ಟಿರೋದು WHO ಕಡೆಯಿಂದ ಬರುತ್ತೆ. ಇಟ್ ಟೇಕ್ಸ್ ಡೇಟಾ ಫ್ರಮ್ ಆಲ್ಮೋಸ್ಟ್ 115 ಕಂಟ್ರೀಸ್ ಕಡೆಯಿಂದ ಡೇಟಾ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೂಡಿಸಿ ಒಂದು ಈ ಥರ ವೈರಸ್ ಮತ್ತು ಬರಬಹುದು, ಈ ಥರ ಮ್ಯೂಟೇಷನ್ ಆಗಿರೋದು ವೈರಸ್ ಈ ನೆಕ್ಸ್ಟ್ ಇಯರ್ಗೆ ಪ್ರಿವೆಲೆಂಟ್ ಇರುತ್ತೆ, ಅಂದರೆ ಜಾಸ್ತಿ ಇರುತ್ತೆ ಅಂತ ಅದನ್ನು ನೋಡ್ಕೊಂಡ್ಬಿಟ್ಟು ಅದ್ರ ತಕ್ಕಂಗೆ ಎವ್ರಿ ಇಯರ್ 2 ಸಲ ಅವರು ಬಿಡ್ತಾರೆ. ಯಾವಾಗಂದರೆ ಯೂಶಲಿ ಫೆಬ್ರವರಿಗೆ ಒಂದ್ಸಲ ಮತ್ತು ಅಕ್ಟೋಬರಿಗೆ ಒಂದ್ಸಲ ಫ್ಲೂ ವ್ಯಾಕ್ಸಿನ್ಸ್. ಅದು ಹೆಂಗೆ ಅವರು ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅಂದರೆ, ಡಿಪೆಂಡಿಂಗ್ ಅಪಾನ್ ದ ಪೊಸಿಷನ್ ಆಫ್ ದ ಗ್ಲೋಬ್. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ನಾರ್ದರ್ನ್ ಹೆಮಿಸ್ಪಿಯರ್, ಸದರ್ನ್ ಹೆಮಿಸ್ಪಿಯರ್ ಅಂತ ತಗೋತೀವಿ, ಮೇಲ್ಗಡೆ ಕೆಳಗಡೆ ಅಂತ. ಆ ಥರ ಮಾಡ್ಕೊಂಡು ಡಿಫ್ರೆಂಟ್ ಟೈಮ್ಸಲ್ಲಿ ಅವ್ರು ಕೊಡ್ತಾರೆ. ನಾವೇನು ಮಾಡಬೇಕು, ನಮ್ಮ ಇಂಡಿಯಾ ಏನಾಗುತ್ತೆ, ಇವನ್ ಇಫ್ ಇಟ್ ಕಮ್ಸ್ ಇನ್ ನಾರ್ದರ್ನ್ ಹೆಮಿಸ್ಪಿಯರ್, ಬಟ್ ಅವ್ರೇನಂತಾರೆ ಇಂಡಿಯಾ ನಮಗೆ ಕನ್ಸಿಡರ್ ಮಾಡ್ಕೋತಾರೆ ಸೌತ್ ಏಷ್ಯಾನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಆ ಥರ ಮಾಡಿಕೊಂಡು ನಮಗೆ ಒಂದು ಅಪ್ರಾಕ್ಸಿಮೇಟ್ ಮೇ ಜೂನಲ್ಲಿ ನಮಗೆ ಕರೆಕ್ಟ್ ಸೀಸನ್ ಮೇರೆಸೇ ಬರುತ್ತೆ. ಸೊ ನಾವು ಐಡಿಯಲಿ ಏಪ್ರಿಲ್ ಆರ್ ಮೇ
ಅಲ್ಲಿ ನಾವು ವ್ಯಾಕ್ಸಿನೇಷನ್ ಕೊಡಬೇಕು ಮಕ್ಕಳಿಗೆ. ಸೊ ದಟ್ ವಿಲ್ ಕವರ್ ದ ರೇನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್. ಸೊ ಅದರಿಂದ ನಾವು ಮೇಜರ್ ಫ್ಲೂ ಏನಿರುತ್ತಲ್ವಾ ಇನ್ಫ್ಲೂಯೆನ್ಸಾ ಅದನ್ನು ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿ ಪೇರೆಂಟ್ಸಿಗೆ ಹೇಳ್ತೀನಿ. ಬಟ್ ಇದರಲ್ಲೇನು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ, ಎಲ್ಲದಕ್ಕೂ ಏನಂತಾರೆ ಅದಕ್ಕೆ ಒಂದು ಉಪಾಯ ಇದೆ. ಬಟ್ ಏನಾಗುತ್ತೆ ಅಂತಂದರೆ ಕೆಲವೊಂದ್ಸಲ ಪೇರೆಂಟ್ಸ್ ಈ ಥರ ಮಾಡ್ತಾರೆ, ಏನಿಲ್ಲ ಬಿಡು ಆರಾಮಿದೆ ಅಂತ 3-4 ದಿನ ತನಕ ತಳ್ತಾರೆ. ಪಾಪು ಊಟ ಮಾಡ್ತಿರಲ್ಲ, ಡಲ್ ಆಗಿರುತ್ತೆ, ಸುಸ್ತಾಗಿರುತ್ತೆ, ಯೂರಿನ್ ಯೆಲ್ಲೋ ಕಲರ್ ಮಾಡ್ತಾ ಇರುತ್ತೆ. ಅದನ್ನ ಅವ್ರಿಗೆ ಗೊತ್ತಿದ್ರು ಕೂಡ ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತ ಮಾಡ್ತಾರೆ. ಅದನ್ನೊಂದು ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಒಂದ್ಸಲ ನಿಮ್ಮ ನಿಯರೆಸ್ಟ್ ಪೀರಿಯಾಟ್ರಿಷಿಯನ್ ಯಾರಾದರೂ ಕನ್ಸಲ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೋಬೇಕು. ಇದಕ್ಕೆ ಯಾವುದೋ ಆಂಟಿಬಯೋಟಿಕ್ ಅಂತ ಏನಿರಲ್ಲ, ಜಸ್ಟ್ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟೇ ಕೊಡ್ತಿರೋದು ನಾವು. ಓಕೆ, ಎಸ್ ಸರಿ, ನಾವು ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್, ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಪುಷ್ಪ ಕೇಶವ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮ. ನಮಸ್ತೆ. ಎಸ್, ನಿಮ್ಮ ಜೊತೆ ಮಾತಾಡ್ತೀನಿ. ಇನ್ನು ಶರತ್ ಸರ್, ಈ ವಾತಾವರಣದಿಂದ, ಈ ಒಂದು ವಾತಾವರಣ ಅಥವಾ ಈ ಒಂದು ಚಳಿ ಏನಿದೆ, ಇದು ಯಾರನ್ನ ಜಾಸ್ತಿ ಎಫೆಕ್ಟ್ ಮಾಡ್ತಾ ಇದೆ ಅಂತ? ತುಂಬಾ ಒಳ್ಳೆ ಇದು ಪ್ರಶ್ನೆ. ಯಾಕೆಂದ್ರೆ ಸಂಚರಣ, ಯಾಕೆಂದ್ರೆ ಈ ಕೋಲ್ಡ್ ವೆದರ್ ಅಂತ ಹೇಳೋದು ಸಸೆಪ್ಟಬಿಲಿಟಿ ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಇರೋರು ಯಾರಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ಮಕ್ಕಳು. ಸರ್ ಅವಾಗಲೇ ಹೇಳ್ತಿದ್ರು, ಮಾತಾಡ್ತಾ ಇದ್ವಿ. ಸೊ ಮಕ್ಕಳು, ಕಿಡ್ಸ್ ಅಂತ ಏನ್ ಹೇಳ್ತೀವಿ ಅವರು, ಇನ್ನು ಗರ್ಭಿಣಿಯರು, ಅವರಲ್ಲೂ ಕೂಡ ಇದರ ಒಂದು ಬ್ಯಾಡ್ ಎಫೆಕ್ಟ್ ಅಥವಾ ಸೈಡ್ ಎಫೆಕ್ಟ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಇರುವಂತಹ ಸಾಧ್ಯತೆಗಳು. ಇನ್ನು ವಯೋವೃದ್ಧರು 60+ ಯಾರಿರ್ತಾರೆ, ಪ್ಲಸ್ ಕೋಮಾರ್ಬಿಡಿಟೀಸ್ ಯಾರಿಗಿರುತ್ತೆ, ಆಲ್ರೆಡಿ ಅವರಿಗೆ ಸಕ್ಕರೆ ಕಾಯಿಲೆ ಇದೆ, ಆಲ್ರೆಡಿ ಅವರಿಗೆ ಹೈಪರ್ ಟೆನ್ಷನ್ ಇದೆ, ಆಲ್ರೆಡಿ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳಿದೆ, ಆಲ್ರೆಡಿ ಅವರಿಗೆ ಕೆಲವೊಂದು ಯಾವುದೋ ಸರ್ಜರಿ ಆಗಿದೆ, ಬೆಡ್ ರಿಡನ್ ಇದ್ದಾರೆ, ಇಂಥವರಿಗೆಲ್ಲ ಕೂಡ ಈ ರೀತಿಯಾದಂತಹ ಕೋಲ್ಡ್ ಏನಿದೆ ಅದು ತಟ್ಟುತ್ತೆ ಅಥವಾ ಅದರ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ಎಲ್ಲಕ್ಕಿಂತ ಮೇಲೆ ಯಾರಿಗೆ ರೆಸ್ಪಿರೇಟರಿ ಅಲರ್ಜೀಸ್ ಇರುತ್ತೆ, ಶ್ವಾಸನಾಳದ ತೊಂದರೆ ಆಲ್ರೆಡಿ ಇದೆ, ಅಥವಾ ಯಾರು ಅದಕ್ಕೆ ಸಸೆಪ್ಟಿಬಲ್ ಇದ್ದಾರೆ, ಇಷ್ಟು ಕೋಲ್ಡ್ ಆದ್ರೂ ಕೂಡ ತುಂಬಾ ಜನ ಆಲ್ರೆಡಿ ನಾವು ಮೊನ್ನೆ ಎಪಿಸೋಡ್ ಅಲ್ಲಿ ವಾಯು ಮಾಲಿನ್ಯ ಬಗ್ಗೆ ಮಾತಾಡ್ತಾ ಇದ್ವಿ, ಏರ್ ಕ್ವಾಲಿಟಿ ಬಗ್ಗೆ ನಮ್ಮ ಕನ್ನಡ ನ್ಯೂಸ್ ಅಲ್ಲಿ. ಸೊ ಇದೇ ಟೈಪು ಅದ್ರ ಜೊತೆನೆ ಈ ಕೋಲ್ಡ್ ವೆದರ್ ಕೂಡ ಕಂಬೈನ್ ಆಯಿತು ಅಂತ ಹೇಳಿದ್ರೆ ಅವಾಗ ಶ್ವಾಸನಾಳದ ತೊಂದರೆಗಳು ಯಾರ್ಯಾರಿಗೆ ಆಲ್ರೆಡಿ ಇರುತ್ತೆ ಅಥವಾ ಎಲ್ಲಿ ಹೆರಿಡಿಟಿ ಇದೆ ಅವರಿಗೆ ಫ್ಲೇರ್ ಅಪ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಯಾವ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅವರಿಗೆಲ್ಲ ಬ್ರೀದಿಂಗ್ ಇಶ್ಯೂಸ್ ಬರುವಂತ ಸಾಧ್ಯತೆಗಳಿರುತ್ತೆ, ಅಥವಾ ಏನೋ ಅಕ್ಯೂಟ್ ಸೈನೋಸೈಟಿಸ್ ಅಂತ ಹೇಳ್ತೇವೆ, ಸೈನೋಸೈಟಿಸ್ ಆಗ್ಬಹುದು, ಅಥವಾ ರೈನೋಸೈನೋಸೈಟಿಸ್ ಅಂತ ಹೇಳ್ತೇವೆ, ಮೂಗಿಂದ ನೀರು ಬರುವಂತದ್ದು. ಏನ್ ಕಾಮನ್ ಕೋಲ್ಡ್ ಕಾಫ್ ಅಂತ ಹೇಳ್ತೀವಿ ಅದೇ ಅಲರ್ಜಿಕ್ ಮತ್ತೆ ಅಕ್ಯೂಟ್ ಅಂದ್ರೆ ಇಮಿಡಿಯೇಟ್ ಆಗಿ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಇನ್ನು ತುಂಬಾ ಜನ ಇಂತ ಒಂದು ಕ್ಲೈಮೇಟ್ ನಲ್ಲಿ ಬೈಕ್ ಅಲ್ಲಿ ರೈಡ್ ಅವ್ರು ಹಂಗೆಲ್ಲ ಹೋದ್ರು, ಕಿವಿಯನ್ನ ಕವರ್ ಮಾಡ್ಕೊಳ್ತೇನೆ ಹೋದ್ರು, ಮೂಗನ್ನ ಕವರ್ ಮಾಡ್ಕೊಳ್ತೇನೆ ಹೋದ್ರು, ಮಾಸ್ಕ್ ಹಾಕೊಳ್ತೇನೆ ಹೋದ್ರು, ಫಸ್ಟ್ ಹೇಳ್ತಿರ್ತೀನಿ. ಅಂತವರಿಗೆ ಇಮಿಡಿಯೇಟ್ ಆಗಿ ಇದು ಸೈಡ್ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಇಮಿಡಿಯೇಟ್ ಆಗಿ ಇದು ಆಕ್ಟ್ ಆಗ್ಬಿಡುತ್ತೆ ಅವರಿಗೆ ಕೋಲ್ಡ್. ಯಾವ ಲೆವೆಲ್ಗೆ ಆಗುತ್ತೆ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ನಾವು OPD ಅಲ್ಲಿ ನೋಡ್ತಿರುವಂತಹ ಕೇಸಸ್ಗಳು, ಮೂಗು ಕಂಪ್ಲೀಟ್ ಆಗಿ ಕಟ್ಕೊಂಡ್ಬಿಟ್ಟು ಮೂಗಿನಿಂದ ಅವ್ರಿಗೆ ಉಸಿರಾಡ್ಲಿಕ್ಕೆ ಆಗಲ್ಲ, ಕಂಪ್ಲೀಟ್ ನೇಸಲ್ ಕಂಜೆಷನ್ ಇರುತ್ತೆ, ತಲೆ ತುಂಬಾ ಭಾರ ಆಗ್ಬಿಡುತ್ತೆ, ಏನ್ ನಾವು ಸೈನೋಸೈಟಿಸ್ ಅಂತ ಹೇಳ್ತೇವೆ, ಟಿಪಿಕಲ್ ಫೀಚರ್ಸ್ ಅದು. ಆಮೇಲೆ ತುಂಬಾ ತಲೆ ಭಾರ ಟೈಪ್ ಅನ್ಸುತ್ತೆ, ಹೆವಿನೆಸ್ ಬರುತ್ತೆ, ಕಿವಿ ನೋವು ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಕಿವಿಯಲ್ಲಿ ಇನ್ಫೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಅದೆಲ್ಲ ತುಂಬಾ ತೊಂದರೆಗಳು, ಎಲ್ಲ ದೀರ್ಘಕಾಲೀನ ತೊಂದರೆಗಳು ಅದೆಲ್ಲ. ಆಮೇಲೆ ನಾವು ಟ್ರೀಟ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕಾಗುತ್ತೆ. ಸೊ ಇವ್ರಿಗೆಲ್ಲರಿಗೂ ಕೂಡ ಸಾಧ್ಯತೆಗಳಿರುತ್ತೆ. ಇದೆಲ್ಲ ಬರಬಾರದು ಅಂತ ಹೇಳಿದ್ರೆ ನಾವು ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಳ್ಳೇಬೇಕು. ಎಸ್ಪೆಷಲಿ ಯಾರು ರೆಸ್ಪಿರೇಟರಿ ಅಲರ್ಜಿ ಪ್ರೋನ್ ಇದ್ದಾರೆ, ಯಾರ್ಯಾರು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾರೆ, ಆಲ್ರೆಡಿ ಅವರಿಗೆ ಕೆಮ್ಮು ಜಾಸ್ತಿ ಇರ್ತಿತ್ತು ಮೊದಲೇ, ನಾರ್ಮಲ್ ಕ್ಲೈಮೇಟ್ ಅಲ್ಲಿನೇ, ನಾರ್ಮಲ್ ಒಂದು ಎನ್ವಿರಾನ್ಮೆಂಟ್ ಅಲ್ಲೇನೆ ಅವರಿಗೆ ಕೆಮ್ಮು ಜಾಸ್ತಿ, ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಇದೆ. ಮಕ್ಕಳಿರ್ಲಿ, ಗರ್ಭಿಣಿಯರಿರ್ಲಿ, ವೃದ್ಧರಿರ್ಲಿ, ಅಥವಾ ಮಧ್ಯವಯಸ್ಕರಿರ್ಲಿ, ಅಥವಾ ಅವರಿಗೆ ಕೋಲ್ಡ್ ಆಗ್ತಾ ಇರುತ್ತೆ, ಪದೇ ಪದೇ ಸೈನೋಸೈಟಿಸ್ ಆಗ್ತಾ ಇರುತ್ತೆ. ಸ್ವಲ್ಪ ಏನೋ ಕೋಲ್ಡ್ ಪದಾರ್ಥ ಸೇವನೆ ಮಾಡಿದ ತಕ್ಷಣ, ಒಂದು ಕೋಲ್ಡ್ ವಾಟರ್ ಕುಡಿದ ತಕ್ಷಣ, ಸ್ವಲ್ಪ ಫ್ಯಾನ್ ಕೆಳಗಡೆ, AC ಕೆಳಗಡೆ ಕುತ್ಕೊಂಡ್ರೆ ಅವರಿಗೆ ಮೂಗು ಕಟ್ಕೊಳ್ಳೋದು ಅಥವಾ ಸೀನ್ ಬರುವಂತದ್ದು, ಪದೇ ಪದೇ ಅಲರ್ಜಿಕ್ ರೈನೈಟಿಸ್ ಅಂತ ಏನ್ ಹೇಳ್ತೇವೆ. ಇವರೆಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮಿಕ್ಕಿದವರು ಸ್ವಲ್ಪ ಅವರು ನಾವು ಎಕ್ಸ್ಕ್ಯೂಸ್ ಕೊಟ್ಟು ಅವರಿಗೆ ಸ್ವಲ್ಪ ವಾರ್ಮ್ ಆಗಿದ್ಬಿಟ್ಟು ಅವರು ಬಿಸಿ ಫುಡ್ ಅನ್ನ ತಿನ್ಕೊಂಡು, ಬಿಸಿ ನೀರನ್ನ ಕುಡ್ಕೊಂಡು ಆಚೆ ತುಂಬಾ ಹೋಗ್ತೇನೆ, ಎಸ್ಪೆಷಲಿ ಬೆಳಗಿನ ಜಾವ ಅವ್ರು ಇದ್ರೆ ಸರಿ ಆಗುತ್ತೆ. ಬಟ್ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು, ಶ್ವಾಸನಾಳದವರು ತೊಂದರೆ ಇರೋರು ಆಲ್ರೆಡಿ ಏನಿರ್ತಾರೆ, ಇವ್ರಿಗೆ ಇಮಿಡಿಯೇಟ್ ಆಗಿ ಫ್ಲೇರ್ ಅಪ್ ಆಗ್ಬಿಡುತ್ತೆ. ಫ್ಲೇರ್ ಅಪ್ ಒಂದ್ಸರಿ ಆಯ್ತು ಅಂತ ಹೇಳಿದ್ರೆ ಅದು ಯಾವ ಲೆವೆಲ್ಗೂ ಕೂಡ ಹೋಗ್ಬೋದು. ಸೊ ರೆಸ್ಪಿರೇಟರಿ ಅಲರ್ಜೀಸ್ ನೆಕ್ಸ್ಟ್ ಲೆವೆಲ್ ಕೂಡ ಹೋಗುವಂತ ಸಾಧ್ಯತೆಗಳಿರುತ್ತೆ. ಇವರೆಲ್ಲರೂ ಕೂಡ ಜಾಗ್ರತೆಯಿಂದ ಇರಬೇಕು. ಶರತ್ ಸರ್, ಏನು ಈ H3N2 ರೂಪಾಂತರಿ ಲಕ್ಷಣ ಅಂತ ಹೇಳ್ತಿರಲ್ಲ, ಇದೇನು ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಸರ್ ಅವಾಗಲೇ ಹೇಳ್ತಿದ್ರು, ನಾವು ವೈರಲ್ ಮ್ಯೂಟೇಷನ್ಸ್ ಬಗ್ಗೆ ಮಾತಾಡುವಾಗ, ಸೊ ರೂಪಾಂತರಿ ಅಂತ ಹೇಳಿದ್ರೆ ಆಲ್ರೆಡಿ ಅದು ಎಕ್ಸಿಸ್ಟಿಂಗ್ ಇರುತ್ತೆ. ಇವಾಗ ಯಾವ ಒಂದು ಸಂದರ್ಭದಲ್ಲಿ ಚಾನ್ಸ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಅಥವಾ ಸಂದರ್ಭ ಅಂತ ಹೇಳ್ಬೋದು, ಅದಕ್ಕೆ ಫೇವರೇಬಲ್ ಕಂಡೀಷನ್ಸ್ ಬಂದಿರುತ್ತೆ. ಆ ಫೇವರೇಬಲ್ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಕಂಡೀಷನ್.
ಇವಾಗ ಹೆಂಗೆ ಯಾವುದೋ ಒಂದು ಡಿಸೀಸ್ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ವೀಟ್ಸ್ ತುಂಬಾ ಇರಬೇಕು, ಅದ್ರ ಜೊತೆ ಲೇಸಿನೆಸ್ ಇರಬೇಕು, ಕೆಲಸನೂ ಮಾಡಿಲ್ಲ, ಎಕ್ಸರ್ಸೈಸ್ ಮಾಡಿಲ್ಲ ಅಂದ ತಕ್ಷಣ ಇದು ಈ ಕಾಯಿಲೆ ಬಂತು ಅಂತ ಹೇಳುವಂಗೆ ಆ ಒಂದು ರೂಪಾಂತರಿ ತಳಿ ಏನಿರುತ್ತೆ ಇಟ್ ವಿಲ್ ಬಿ ವೇಟಿಂಗ್. ಅದು ಒಂದು ಸರ್ಕಮ್ಸ್ಟೆನ್ಸ್ ಅಥವಾ ಒಂದು ಸಂದರ್ಭಕ್ಕೆ ವೇಟ್ ಮಾಡ್ತಾ ಇರುತ್ತೆ. ಇಲ್ಲಿ ಟೆಂಪರೇಚರ್ ಅಥವಾ ಏನು ಈಗ ಕೋಲ್ಡ್ ಆಗ್ಬಿಡುತ್ತೆ ಕ್ಲೈಮೇಟ್ ಎಲ್ಲ, ದಿಸ್ ವುಡ್ ಬಿ ಫೇವರೇಬಲ್ ಕಂಡೀಷನ್ ಫಾರ್ ದಟ್. ಇದು ಏನು H3N2 ಫೇವರೇಬಲ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರಲ್ಲ, ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ಬಿಡ್ತಾರೆ. ಇವಾಗ ನಾವು ಅವಾಗಲೇ ಹೇಳ್ತಿದ್ವಿ, ಸರ್ ಹೇಳಿದ್ರು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಿದ ತಕ್ಷಣ ಸ್ವಲ್ಪ ಅವ್ರು ಸರಿ ಆದ್ರೂ ಸರಿ ಅವರಿಗೆ ತೊಂದರೆ ಇರುತ್ತೆ, ಸ್ವಲ್ಪ ಸರಿ ಆದ ತಕ್ಷಣ ಸ್ಕೂಲಿಗೆ ಕಳ್ಸಿಬಿಡ್ತೇವೆ, ಅಲ್ಲಿ ಬೇರೆ ಮಕ್ಕಳಿಗೆ ಹರಡ್ಬಿಡುತ್ತೆ. ಸೊ ಈ ರೂಪಾಂತರದಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಯೂಶುವಲಿ ಎಲ್ರಿಗೂ ಒಂದ್ಸರಿ ಬಂದು ಹೋಗೇ ಹೋಗುತ್ತೆ. ಯೂಶುವಲಿ ಅವ್ರು ಫ್ಲೂ ವ್ಯಾಕ್ಸಿನ್ ತಗೊಳ್ಳದೇ ಇರ್ಲಿ, ತಗೊಂಡಿದ್ರೆ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಒಂದ್ಸರಿ ಅವ್ರಿಗೆ ಬಂದು ಹೋಗೇ ಹೋಗುತ್ತೆ. ಸೊ ಈ ರೀತಿ ಇದು ಆಕ್ಟ್ ಆಗುವಂತದ್ದು. ತುಂಬಾನೇ ಹೆದರ್ಕೊಳ್ಳುವಂತ ಏನು ಇದು ಇಲ್ಲ, ಅಷ್ಟೊಂದು ದೊಡ್ಡ ತೊಂದರೆ ಏನಿಲ್ಲ ಹೆದರ್ಕೊಳ್ಳುವಷ್ಟು. ಬಟ್ ಈ ತಳಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಸಿವಿಯರ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಎಸ್ಪೆಷಲಿ ಶ್ವಾಸನಾಳದ ತೊಂದರೆಗಳು ಆಲ್ರೆಡಿ ಇದೆ, ಯಾರಿಗೂ ಅಸ್ತಮಾ ಇದೆ ಆಲ್ರೆಡಿ, ನಿಮೋನಿಯಾ 2 ಸರಿ ಆಗೋಗಿದೆ ಅಥವಾ 1 ಸರಿ ಆಗೋಗಿದೆ ಆಲ್ರೆಡಿ, ಅಥವಾ ಅವರಿಗೆ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಆಲ್ರೆಡಿ ಇದೆ, ತೊಂದರೆ ಇದೆ, ಅವರಿಗೆ ಬ್ರಾಂಕಿಯಲ್ ಅಸ್ತಮಾ ಇದೆ, ಅವರಿಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಮೊದಲೇನೆ ಇದೆ, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಸೀನ್ ಬರುವಂತ ಅಲರ್ಜಿಕ್ ಕೋಲ್ಡ್ ಇದೆ. ಇವರಿಗೆಲ್ಲ ಇದಾಯ್ತು ಅಂತ ಹೇಳಿದ್ರೆ ಇದು ಡಬಲ್ ಎಫೆಕ್ಟ್ ಇದ್ದಂಗೆ, ಅವರಿಗೆ ಇನ್ನೂ ತೊಂದರೆಗಳು ಜಾಸ್ತಿ ಆಗುತ್ತೆ. ಮೇನ್ ಆಗಿ ಈ ರೂಪಾಂತರಿ ತಳಿ ಬಗ್ಗೆ ನಾವು ಗಮನ ವಹಿಸಬೇಕಾಗಿರೋದು ಏನಂತ ಹೇಳಿದ್ರೆ ಪ್ರಿಕಾಷನರಿ ಮೇಜರ್ಸ್. ಇದು ಬಾರದೇ ಇರುವಂಗೆ ಹೆಂಗೆ ಮಾಡಬಹುದು, ಅಥವಾ ಬಂತು ಅಂದ್ರೆ ನಮ್ಮ ದೇಹದ ಇರಬೇಕ ಶಕ್ತಿನ ಯಾವ ಲೆವೆಲ್ಗೆ ನಾವು ತಗೊಂಡು ಹೋಗಿ ಇದನ್ನ ಹೋರಾಡಿ ಇದ್ರ ಮೇಲೆ ನಾವು ಜಯ ಗಳಿಸಬಹುದು ಅಂತ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ನಮ್ಮ ಜೊತೆ ಅಶ್ವತ್ಥಮ್ಮ ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಪುಷ್ಪಾ ಮೇಡಮ್, ಈ ಒಂದು ಚಳಿ ಏನಿದೆ ದೊಡ್ಡವರಿಗೂ ಕೂಡ ಟಾಲರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ವಾತಾವರಣದ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಮಕ್ಕಳಲ್ಲಿ ಅಂತ? ಈ ವಾತಾವರಣದಲ್ಲಿ ಹೇಳಬೇಕು ಅಂದರೆ ನಾವು ಹಾಟಲ್ಲಿ ಕೂತ್ಕೋಬೇಕಾಗುತ್ತೆ ಅಂತ ಅಷ್ಟು ಚಳಿ ಇದೆ. ಇದು ಮೇಡಮ್, ನಾನೇನು ಹೇಳ್ತೀನಿ ಅಂದರೆ ವಯಸ್ಸಾದವರು, ಮಕ್ಕಳು, ದೊಡ್ಡವರು, ಚಿಕ್ಕವರು ಅಂತ ಏನಿಲ್ಲ, ಎಲ್ಲರಿಗೂ ಚಳಿ ಆಗೇ ಆಗುತ್ತೆ. ಇಂಥದ್ರಲ್ಲಿ ನಾನು ಹೇಳೋದು, ಆಚೆಯಿಂದ ನಾವು ಒಳಗಡೆ ಬಂದಾಗ ಚಳಿ ಅಂತ ಕೆಲವರು ಕೈಕಾಲು ತೊಳೆಯಲ್ಲ. ಹೌದೌದು, ಅಂಥದ್ದೆಲ್ಲ ಮಾಡ್ತಾರೆ, ಅದು ತಪ್ಪು. ನಾನು ಹೇಳೋದು, ಚಳಿ ಇರಲಿ ಬಿಸಿಲಿರಲಿ, ಆಚೆಯಿಂದ ಬಂದಾಗ ಕಾಲು ತೊಳೆದು ಒಳಗಡೆ ಹೋದರೆ ನಾವು ಆಚೆ ಹೋದಾಗ ಗಾಳಿಯಿಂದ, ಧೂಳಿಂದ ನಮ್ಮ ಕಾಲಲ್ಲಿ ಸಂಧಿಗಳಲ್ಲಿ ಕೆಲವು ಇದು ಬ್ಯಾಕ್ಟೀರಿಯಾಗಳು ಕೂತ್ಕೊಂಡು ಅದೂ ಎಫೆಕ್ಟ್ ಆಗ್ಬೋದು. ಡಾಕ್ಟ್ರಿಗೆ ಗೊತ್ತಿದೆ ಇದ್ರ ಬಗ್ಗೆ, ಆಗ್ಬೋದು. ಇದನ್ನ ನಾವು ಫಸ್ಟ್ ಮಾಡಬೇಕಾದ್ದು, ಆಚೆಯಿಂದ ಬಂದಾಗ ಕಾಲು ತೊಳಿಬೇಕು. ಮತ್ತು ಬಿಸಿ ನೀರು, ಸದಾ ಬಿಸಿ ನೀರು ಕುಡಿಯೋಂಥದ್ದನ್ನು ನಾವು ಮಾಡ್ಕೋಬೇಕು. ಮಕ್ಕಳಿಗೆ ಬೆಚ್ಚಗಿನ ಬಟ್ಟೆ ಹಾಕಿ ಅವರು 8 ಅವರ್ ನಿದ್ದೆ ಮಾಡೋ ಅಂಥ ವ್ಯವಸ್ಥೆ ಅವ್ರಿಗೆ ಮಾಡಬೇಕು. ಮಕ್ಕಳಿಗೆ ಬೆಚ್ಚಗಿನ ಮಾತ್ರ ನೆಲ ತುಂಬ ಥಂಡಿ ಇದೆ ಅಂತೇಳಿ ಅದ್ರ ಮೇಲೆ ಬಿಡ್ದಿರ ಅದ್ರ ಮೇಲೆ ಬೆಚ್ಚಗಾಗುವಂಥ ಹಾಸಿಗೆನೋ ಏನೋ ಒಂದು ಒದಕೇನೋ ಏನೋ ಹಾಕಿ ಮಕ್ಕಳನ್ನ ಬೆಚ್ಚಗಿನ ಇದ್ರಲ್ಲಿ ಮಲಗಿಸ್ಬೇಕು. ಮತ್ತು ದೊಡ್ಡವರು ಅಷ್ಟೇ. ಇವಾಗ ವಯಸ್ಸಾದವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಇನ್ನೂ ಕಷ್ಟ ಆಗುತ್ತೆ ಈ ಸಮಯ. ಮತ್ತು ಜಾಯಿಂಟ್ ಪೇಯ್ನ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ತಡ್ಕೊಳಕ್ಕೆ ಆಗದೆ ಇರೋವಂಥ ನೋವುಗಳು ಅವೆಲ್ಲನೂ ಹೇಳೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ ಅಂತಿದ್ದು. ಅವರೆಲ್ಲರೂ ನಿಜವಾಗ್ಲೂ ಡಾಕ್ಟ್ರ್ ಹತ್ರ ಸ್ವಲ್ಪ ಬಂದಾಗಲೇ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸೋದು ಒಳ್ಳೆಯದು. ಮತ್ತು ಅದಕ್ಕೆ ಡಾಕ್ಟ್ರ್ ಯಾವ ಥರ ಹೇಳ್ತಾರೆ ಅವ್ರ ಜೀವನ ಶೈಲಿನ, ಅದನ್ನು ಅವ್ರು ಅದೇ ಥರ ಮಾಡ್ಕೊಂಡೋದ್ರೆ ಖಂಡಿತ ಇದೇನಂತ ಪ್ರಾಬ್ಲಮ್ ಆಗೋ ಅಂತಿದ್ದಲ್ಲ. ಆದರೆ ಫಸ್ಟು ನಾವು ನಮಗೇನಾದರೂ ತೊಂದರೆ ಆದಾಗ ಡಾಕ್ಟ್ರನ್ನ ಹೋಗಿ ಮೀಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು. ಅದು ನಾನು ಹೇಳ್ತೀನಿ. ಆಮೇಲೆ ಮತ್ತೆ ಇನ್ನೊಂದು ಏನು ಅಂದರೆ, ಮನೆಯಲ್ಲಿ ಟೀ ಜಾಸ್ತಿ ಕುಡಿಯೋರು ಇರ್ತಾರಲ್ಲ, ಈ ಸೀಸನಲ್ಲಿ ಟೀ ಕಡಿಮೆ ಮಾಡಿ ಕಾಫಿನೇ ರಾಮಬಾಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಾಫಿ ಕುಡಿದ್ರೆ ಒಳ್ಳೆಯದು. ಮತ್ತು ಶುಂಠಿ, ಜೇನುತುಪ್ಪ, ಮತ್ತು ತುಳಸಿ ಅದೆಲ್ಲ ಹಾಕಿ ಕಷಾಯ ಥರ ಮಾಡಿಕೊಂಡು ಬೆಳಗ್ಗೆ ಸಂಜೆ ಅದನ್ನು ಸ್ವಲ್ಪ ಕುಡಿತಾ ಇದ್ದರೆ ನಿಜವಾಗ್ಲೂ ಇದು ಕಫ ಕಟ್ಟೋದು, ಒಳಗೆ ಕಫ ಕಟ್ಟೋದ್ರಿಂದ ಜ್ವರ ಬರುತ್ತೆ, ಅದೆಲ್ಲನೂ ಕಂಟ್ರೋಲಿಗೆ ಬರುತ್ತೆ. ದೊಡ್ಡವ್ರಿರಲಿ ಚಿಕ್ಕವ್ರಿರಲಿ ಮಕ್ಕಳಿರಲಿ ಎಲ್ರಿಗೂ ಅದು ಸ್ವಲ್ಪ ತಗೊಳ್ಳೋದ್ರಿಂದ ನಾವು ಮೊದಲನೇ ಇದು ಪ್ರಥಮ ಚಿಕಿತ್ಸೆ ಅಂತಾರಲ್ಲ, ಆ ಥರ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದನೂ ಕಂಟ್ರೋಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ ಅದನ್ನು ಮಾಡ್ತೀವಿ. ಓಕೆ, ನೈಸ್ ಮೇಡಮ್. ಈಗ ನೀವು ಹೇಳಿ, ಹೇಗೆ ಅನಿಸ್ತಿದೆ ಈ ವಾತಾವರಣ, ಇದ್ರ ಬಗ್ಗೆ ಏನು ಹೇಳ್ತೀರಾ ಮೊದಲಿಗೆ?
ನಮಗೆಲ್ಲ ಬಾಡಿ ಟೆಂಪ್ರೇಚರ್ ಮಿನಿಮಮ್ 37 ಇರಬೇಕು. ನಿನ್ನೆ ಟೆಂಪ್ರೇಚರ್ ಎಷ್ಟಿಗೆ ಹೋಗಿದೆ ಅಂತ ಆಲ್ರೆಡಿ ಮಾಧ್ಯಮದಲ್ಲೂ ಬಂದಿದೆ, ಪೇಪರಲ್ಲಿ ಬಂದಿದೆ. 11.11 ಕೊಟ್ಟೋಗಿದೆ. ಬಾಡಿ ತಡಿಬೇಕಲ್ಲ ಮೇಡಮ್, ರೆಸಿಸ್ಟೆಂಟ್ ಪವರ್ ಬೇಕಲ್ಲ. ನಾವು ವೈದ್ಯರ ಸಲಹೆ ಮೇರೆಗೆ ಅವರು ಹೇಳ್ತಾರೆ ವಿಟಮಿನ್ ಸಿ, ನಮ್ಮ ಸಹೋದರಿ ಹೇಳಿದ್ರು ಕೈ ಕಾಲೆಲ್ಲ ನೀಟಾಗಿ ಹೊರಗಡೆಯಿಂದ ಬಂದವರು ತೊಳ್ಕೊಳ್ಳೋದು, ಅವೆಲ್ಲ ಹೈಜಿನಿ ನಾವು ಕಾಪಾಡ್ಕೋಬೇಕು. ಎಲ್ಲಿ ಶುದ್ಧತೆ ಇರುತ್ತೆ ಅಲ್ಲಿ ಕಾಯಿಲೆಗೆ ಆಸ್ಪದ ಬರೋದೇ ಇಲ್ಲ. ಈ ಅಡುಗೆ ಮನೆಯೇ ನಮಗೆ ಎಲ್ಲ ಮೆಡಿಸನ್ನು. ಆಗಲೇ ನಮ್ಮ ಸಹೋದರಿ ಪುಷ್ಪ ಅವ್ರು ಹೇಳಿದ್ರು, ಮೆಣಸಿನದು ರಸ ಮತ್ತು ಶುಂಠಿ ಕಷಾಯ, ಕಾಫಿ ಮೇಯ್ನ್ ವಾಮ್ ಆಗಿಡುತ್ತೆ. ಅದು ವರ್ಲ್ಡ್ ವೈಡ್ ಬಿಡಿ ಕಾಫಿ ಅಂದರೆ. ಸೊ ಈ ಟೆಂಪ್ರೇಚರ್ ತಕ್ಕನಾಗಿ ನಾವು ಉಡುಪು, ಮಕ್ಕಳಿಗೆ ಟೋಪಿ ಹಾಕೋದು ಮೇಡಮ್, ಎಲ್ಲ ಕಡೆ ಕಣ್ಣಿಗೆ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಈ ಕೋಲ್ಡ್ಗೆ. ಸೊ ಮಕ್ಕಳಿಗೆ ನಿದ್ದೆ ಇಲ್ದಿರ ಅದು ಜಾಸ್ತಿ ಅವ್ರಿಗೆ ರೆಸ್ಟ್ಲೆಸ್ ಆ ಥರ ಇರೋದ್ರಿಂದ ಭಾಳ ಚಿಕ್ಕ ಚಿಕ್ಕ ವಿಷಯ ಮಗುನ ಸಾಕು ನೋಡು, ಸಂಸಾರ ಮಾಡಿ ನೋಡು ಅಂತಾರಲ್ಲ, ಹಂಗೆ ಹಿರಿಯರು ಹೇಳ್ದಂಗೆ ನಡೀತಾ ಇದೆ. ಇದೇನು ದೊಡ್ಡ ವಿಷಯನೇ ಅಲ್ಲ ಮೇಡಮ್, ಎಲ್ಲ ನಮ್ಮ ಕೈಯಲ್ಲಿದೆ. ನಾವು ಹೆಂಗೆ ಅದನ್ನು ತಗೋತೀವೋ ಅದ್ರ ಮೇಲೆ ಹೋಗುತ್ತೆ. ಎಸ್, ಈ ಬಗ್ಗೆ ಮಾತಾಡೋಣ. ಎಸ್, ಈ ರೀತಿ ವಾತಾವರಣದ ವಿರುದ್ಧ ಹೋರಾಡಬೇಕು ಅಂದರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಇರಬೇಕು. ಹೀಗಾಗಿ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ಕೊಳ್ಳೋದು ಹೇಗೆ, ಈ ಬಗ್ಗೆ ಮಾತಾಡೋಣ. ಎಸ್ ಶರತ್ ಸರ್, ಇವಾಗ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂದರೆ ಏನೆಲ್ಲ ಟಿಪ್ಸ್ ಕೊಡ್ತೀರಾ ನೀವು? ಹೇಗೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಇಮ್ಯುನಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ರೋಗ ನಿರೋಧಕ ಶಕ್ತಿ ನಮ್ದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಷ್ಟೊಂದು ಕಾಯಿಲೆಗಳಿಗೆ ನಾವು ಅಲ್ಲಿ ಅವಕಾಶವೇ ಕೊಡೋದು, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಬರೋದಕ್ಕೆ. ಸೊ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಬಂದರೂ ಕೂಡ ನಮಗೆ ಬಾರದಿರೋಂಗೆ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಏನೆಲ್ಲ ನಾವು ಕನ್ಸ್ಯೂಮ್ ಮಾಡಬಹುದು ಅಂತ ಹೇಳ್ತೇನೆ. ಮೇಡಮ್ ಹೇಳ್ತಿದ್ರು ಕಂಟಿನ್ಯೂಷನ್ ಅದರದ್ದೇ. ಸೊ ನಮ್ಮ ಅಡುಗೆ ಮನೆಯಲ್ಲೇನೆ ಒಂದು ಏನು ಭಂಡಾರ ಇರುತ್ತೆ ಔಷಧಿಯ, ಸ್ಪೈಸಸ್ ಎಸ್ಪೆಷಲಿ ನಾವು ಯೂಸ್ ಮಾಡ್ತೀವಿ. ಕಾಳು ಮೆಣಸಾಗಿರ್ಬೋದು, ಬ್ಲಾಕ್ ಪೆಪ್ಪರ್ ಅಂತ ಏನ್ ಹೇಳ್ತೇವೆ, ಶುಂಠಿನ ಯೂಸ್ ಮಾಡುವಂಥದ್ದು. ಕಾಳು ಮೆಣಸನ್ನ ಮಾಮೂಲಿ ನಾವು ರಸಮಿಗೋ, ಸಾರಿಗೋ ಅಥವಾ ಸಾಂಬಾರಿಗೋ ಹಾಕಿ ಸೇವನೆ ಮಾಡಬಹುದು, ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಜೇನುತುಪ್ಪದಲ್ಲೂ ಕೂಡ ಅದನ್ನ ಸೇವನೆ ಮಾಡಬಹುದು, ಪೆಪ್ಪರ್ ಪೌಡರ್ ಅನ್ನ, ಬ್ಲಾಕ್ ಪೆಪ್ಪರ್. ಇನ್ನು ಶುಂಠಿಯ ಪೌಡರ್ ಸಿಗುತ್ತೆ, ಅಥವಾ ಶುಂಠಿಯ ಪೌಡರ್ ಅನ್ನ ನಾವು ಮಾಡಬಹುದು. ಅದನ್ನ ನಾವು ಬಿಸಿ ನೀರಿನಲ್ಲಿ ಹಾಕ್ಬಿಟ್ಟು, ಅಥವಾ ಬಿಸಿನೀರಿಗೆ 1-2 ಗ್ಲಾಸ್ ಬಿಸಿನೀರಿಗೆ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಪೌಡರ್ನ ಹಾಕಿ ಅದನ್ನ 1 ಗ್ಲಾಸ್ ಅಷ್ಟೇ ಕುದಿಸಿ 1 ಗ್ಲಾಸ್ ಮಾಡಿ ಅದನ್ನ ರಿಡ್ಯೂಸ್ ಮಾಡಿ ಆ 1 ಗ್ಲಾಸ್ ಅನ್ನು ಕೂಡ ನಾವು ಸೇವನೆ ಮಾಡಬಹುದು. ಅದೇ ರೀತಿ ಜೀರಿಗೆ ಕಷಾಯ ಇರಬಹುದು, ಅಥವಾ ಅದೇ ರೀತಿ ನಮ್ಮ ಹಬೀಜ ಅಥವಾ ಏನು ಕೊತ್ತಂಬರಿ ಬೀಜ ಅಂತ ಹೇಳ್ತೇವೆ ಅದರ ಒಂದು ಕಷಾಯ ಇರಬಹುದು, ಇದನ್ನ ಯೂಸ್ ಮಾಡಬಹುದು. ಬೆಲ್ಲ ಯೂಸ್ ಮಾಡಬಹುದು ನಾವು. ಬೆಲ್ಲ ಕೂಡ ಇಂತಹ ಒಂದು ಕ್ಲೈಮೇಟ್ ನಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ತುಂಬಾ ಒಳ್ಳೇದು. ಆದ್ರೆ ಶುಗರ್ ಲೆವೆಲ್ಸ್ ಅನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡುವಂಥದ್ದು. ಸರ್ ಹೇಳಿದಾರೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬೆಲ್ಲ ತಿನ್ನೋದು ಅದು ಇಂಪಾರ್ಟೆಂಟ್. ಮತ್ತೆ ಅದೇ ರೀತಿ ಇನ್ನು ನಮ್ಮ ಜೇನುತುಪ್ಪವನ್ನು ಕೂಡ ನಾವು ಖಂಡಿತವಾಗ್ಲೂ ಬಳಕೆ ಮಾಡಬಹುದು. ತುಳಸಿ ಅಂತ ಹೇಳ್ತಿದ್ರು ಮೇಡಮ್, ತುಳಸಿ ಎಲೆನ ಜೇನುತುಪ್ಪದಲ್ಲಿ ಚೆನ್ನಾಗಿ ನಾವು ಪೇಸ್ಟ್ ಮಾಡಿ ಅದನ್ನು ಕೂಡ ಸೇವನೆ ಮಾಡಬಹುದು. ಬೆಳ್ಳುಳ್ಳಿ ಯಾರೆಲ್ಲ ಸೇವನೆ ಮಾಡ್ತಾರೆ ಅವರಿಗೂ ತುಂಬಾ ಒಂದು ಯೂಸ್ ಆಗುತ್ತೆ ಬೆಳ್ಳುಳ್ಳಿ ಸೇವನೆಯಿಂದ. ಮಕ್ಕಳಲ್ಲಿ ತುಂಬಾನೇ ಕೆಮ್ಮು ನಿಲ್ತಾ ಇಲ್ಲ, ಎಲ್ಲ ಆಯ್ತು ಸರ್ ನಾನು ಕಾಫ್ ಸಿರಪ್ ಕೊಡ್ತಾ ಇದ್ದೇನೆ, ಇದನ್ನು ಕೊಡ್ತಾ ಇದ್ದೇನೆ, ಸಪೋರ್ಟಿವ್ ನಾವು ಡಯಟ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಹಾಲು, ಮೊಸರು, ಮಜ್ಜಿಗೆನ ಸ್ವಲ್ಪ ಕಡಿಮೆ ಮಾಡಿ ಅಥವಾ ನಿಲ್ಲಿಸಿ ನಾವು ಬೆಳ್ಳುಳ್ಳಿ ಇರ್ಲಿ ಅಥವಾ ಈ ಕಾಳು ಮೆಣಸು ಇರ್ಲಿ ಇದನ್ನ ಕೊಡೋದು ತುಂಬಾ ಉತ್ತಮ. ಎಲ್ಲಕ್ಕಿಂತ ಉತ್ತಮವಾದಂತದ್ದು ಬಿಸಿ ನೀರು. ಸೊ ಬಿಸಿ ನೀರನ್ನ ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬಾಯ್ಲ್ ಮಾಡಿ ಇಟ್ಬಿಟ್ಟು ಅವತ್ತು ಫುಲ್ ಡೇ ಅದನ್ನೇ ಯೂಸ್ ಮಾಡುವಂಥದ್ದು. ಓವರ್ ನೈಟ್ ಇಟ್ಟು ನೆಕ್ಸ್ಟ್ ಡೇ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದನ್ನ ಅವತ್ತಿಗೆ ಮಾತ್ರ ಎಷ್ಟಾಗುತ್ತೆ ಅಷ್ಟು ಬಾಯ್ಲ್ ಮಾಡ್ಬೋದು, ಅಥವಾ ಪ್ರತಿ ಟೈಮ್ ಕೂಡ ಬಾಯ್ಲ್ ಮಾಡಿ ಮಾಡಿ ಅವ್ರು ಕುಡಿತಾ ಇದ್ದಾರೆ, ತುಂಬಾ ಒಳ್ಳೇದು ಇಂತಹ ಒಂದು ಕ್ಲೈಮೇಟ್ ನಲ್ಲಿ. ಇದರ ಜೊತೆನೆ ಏನೆಲ್ಲ ಮಾಡಬಾರ್ದು ಅಂತ ಹೇಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಮಾಡ್ಬೇಕು ಅಂತ ಹೇಳಿದ್ರೆ ಆಗಲ್ಲ. ಕೋಲ್ಡ್ ವೆದರ್ ಇರೋದ್ರಿಂದ ಯಾರೆಲ್ಲ ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರ್ತಾರೆ, ಎಕ್ಸರ್ಸೈಸ್ ಹೋಗ್ತಾ ಇರ್ತಾರೆ, ಎಕ್ಸರ್ಸೈಸ್ ಮಾಡ್ಲೇಬೇಕು ಕಂಪಲ್ಸರಿ ಇಂತಹ ಒಂದು ಕ್ಲೈಮೇಟ್ ನಲ್ಲಿ. ಕ್ಲೋದಿಂಗ್ ಏನಿದೆ ತುಂಬಾನೇ ವಾರ್ಮ್ ಇರಬೇಕು. ಅವ್ರಿಗೆ ಸ್ವಲ್ಪನೂ ಚಳಿ ಅನ್ಸಿದ್ರು ಕೂಡ ಅವ್ರು ಹೊರಗಡೆ ಹೋಗ್ಲಿಕ್ಕೆ ಹೋಗ್ಬಾರ್ದು. ಇನ್ನೊಂದ್ ಸ್ವಲ್ಪ ಕವರ್ ಮಾಡ್ಕೊಂಡು ಮಂಕಿ ಕ್ಯಾಪ್ ಆಗ್ಲಿ ಅಥವಾ ಮಫ್ಲರ್ ಆಗ್ಲಿ ಅಥವಾ ಥರ್ಮಲ್ಸ್ ಆಗ್ಲಿ, ಸ್ವೆಟರ್ ಗಳನ್ನಾಗ್ಲಿ, ಜಾಕೆಟ್ ಗಳನ್ನಾಗ್ಲಿ ಹಾಕೊಂಡ್ಬಿಟ್ಟೆ ಅವ್ರ ಆಚೆ ಹೋಗುವಂಥದ್ದು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ತುಂಬಾನೇ ಹೋಗ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮನೆಯಲ್ಲೇ ವ್ಯಾಯಾಮ ಮಾಡಿದ್ರೆ ತುಂಬಾ ಒಳ್ಳೇದು. ಎಲ್ಲಿವರೆಗೂ ವ್ಯಾಯಾಮ ಮಾಡ್ಬೇಕು ಅಂತ ಹೇಳಿದ್ರೆ ಅವರ ಹಣೆಯ ಮೇಲೆ ಬೆವರು ಬರುವಷ್ಟು ವ್ಯಾಯಾಮ ಮಾಡ್ಬೇಕು. ಹಣೆಯ ಮೇಲೆ ಬೆವರು ಬರೋದು ಅಂದ್ರೆ ಸರ್ವೇ ಸಾಮಾನ್ಯ ಒಂದು 25-30 ನಿಮಿಷಕ್ಕೆ ಯೂಶುವಲಿ ಅಷ್ಟು ಸ್ವೆಟಿಂಗ್ ಆಗುತ್ತೆ. ಅಷ್ಟು ಅವರವರ ಶಕ್ತಿಗೆ ತಕ್ಕಂಗೆ ವ್ಯಾಯಾಮವನ್ನ ಮಾಡಬೇಕು.
ಕೋಲ್ಡ್ ಪದಾರ್ಥಗಳನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲ ಸರ್, ಇಂಥ ಕ್ಲೈಮೇಟ್ ಅಲ್ಲಿ ನನಗೆ ಐಸ್ ಕ್ರೀಮ್ ತಿನ್ನೋದು ತುಂಬಾ ಇಷ್ಟ, ಇಂಥ ಕ್ಲೈಮೇಟ್ ಅಲ್ಲಿ ನನಗೆ ಕೋಲ್ಡ್ ಡ್ರಿಂಕ್ ಕುಡಿಯೋದು ತುಂಬಾ ಇಷ್ಟ, ಇಂಥ ಕ್ಲೈಮೇಟ್ ಅಲ್ಲಿ ನನಗೆ ಕೋಲ್ಡ್ ಕಾಫಿ ಕುಡಿಯೋದು ತುಂಬಾ ಇಷ್ಟ. ಹೆಂಗು ಮೇಡಮ್ ಹೇಳಿದ್ದಾರೆ ಕಾಫಿ ಕುಡಿಯೋಣ ಅಂತ, ಅವ್ರು ಮೆನ್ಷನ್ ಮಾಡಿಲ್ಲ, ನಾವು ಕೋಲ್ಡ್ ಕಾಫಿ ಕುಡಿಯೋಣ ಅಂತ ಹೇಳಿ ಕೋಲ್ಡ್ ಕಾಫಿ ಕುಡಿಯೋರು ಇರ್ತಾರೆ ಕೆಲವೊಬ್ರು. ಸೊ ಕೋಲ್ಡ್ ಕಾಫಿ ಅಥವಾ ಕೋಲ್ಡ್ ಪದಾರ್ಥಗಳನ್ನ ಸೇವನೆ ಮಾಡ್ಲಿಕ್ಕೆ ಹೋದ್ರೆ ಇಮಿಡಿಯೇಟ್ ಆಗಿ ಅದು ರಿಯಾಕ್ಟ್ ಆಗುತ್ತೆ. ಅವರ ಕೆಪಾಸಿಟಿ, ರೋಗ ನಿರೋಧಕ ಶಕ್ತಿ ಎಷ್ಟೇ ಇರಲಿ ಅವರಿಗೆ ತೊಂದರೆ ಆಗುವಂತ ಸಾಧ್ಯತೆಗಳು ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ಈ ಒಂದು ಕ್ಲೈಮೇಟ್ ನಲ್ಲಿ ಕೋಲ್ಡ್ ಫುಡ್ಸ್ ಅನ್ನ ತುಂಬಾ ಅವಾಯ್ಡ್ ಮಾಡ್ಬೇಕು. ಇನ್ನು ಫುಡ್ ವೈಸ್ ಬಂದಾಗ ಹಸಿವಾದಾಗ ಎಲ್ಲ ಕರೆಕ್ಟ್ ಆಗಿ ಊಟ ಮಾಡ್ಬೇಕು ಟೈಮಿಗೆ. ಅಂಡ್ ತುಂಬಾ ಓವರ್ ಈಟಿಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅಂಡರ್ ಈಟಿಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೋಲ್ಡ್ ಹೊರಗಡೆ ಇರೋದ್ರಿಂದ ನಮ್ಮ ಜಾಠರಾಗ್ನಿ ಅಂತ ಏನ್ ಹೇಳ್ತೇವೆ, ಹೊಟ್ಟೆಲಿರುವಂತಹ ಅಗ್ನಿ ಏನಿರುತ್ತೆ, ಏನ್ ಆಸಿಡ್ ಅಂತ ಹೇಳ್ತೇವೆ, ಅದು ಒಳಗಡೆನೆ ಹೀಟ್ ಒಳಗಡೆನೆ ಉತ್ಪತ್ತಿ ಆಗಿ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ ಈ ಕ್ಲೈಮೇಟ್ ನಲ್ಲಿ. ಸೊ ಹಸಿವು ಜಾಸ್ತಿ ಆಗಿದ್ದಕ್ಕೆ ಆ ಹಸಿವನ್ನ ನೀಗಿಸೋದಕ್ಕೆ ಏನೆಲ್ಲ ಆಹಾರಗಳನ್ನ ತಿನ್ಬೇಕು, ಸಿಂಪಲ್ ಮನೆಯಲ್ಲಿ ಏನು ಪ್ರಿಪೇರ್ ಮಾಡಿರ್ತೇವೆ ಅದನ್ನ ನಾವು ಕಂಟಿನ್ಯೂಸ್ ಆಗಿ ಯಾವಾಗ ಹಸಿವಾಗುತ್ತೆ ಅವಾಗ ತಿನ್ಲೇಬೇಕು. ತುಂಬಾನೇ ಸ್ಟಾರ್ವೇಷನ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ತುಂಬಾನೇ ಪರವಾಗಿಲ್ಲ ನಾನು ಈಗಲೇ ತಿಂದಿದ್ದೇನೆ ಆಮೇಲೆ ತಿಂತೇನೆ ಅಂತ ಹೇಳಿದ್ರೆ ತುಂಬಾ ಹಸಿವು ಜಾಸ್ತಿ ಆಗಿ ಅದರಿಂದ ವೀಕ್ನೆಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹಸಿವಾದಾಗೆಲ್ಲ ತಿನ್ಬೇಕು, ಬಟ್ ಫ್ರೆಶ್ ಆಗಿ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತಹ ಫುಡ್ಸ್, ಆ ಫುಡ್ಸ್ ಅಲ್ಲಿ ಈ ರೀತಿ ನಾನು ಹೇಳಿರುವಂತಹ ಸ್ಪೈಸಸ್ ಗಳನ್ನು ಕೂಡ ಆಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಲವಂಗವನ್ನ ಪ್ರಯೋಗ ಮಾಡಬಹುದು. ಅವರು ರಾತ್ರಿ ಮಲ್ಕೊಳ್ಳುವಾಗ ಗಂಟ್ಲಲ್ಲಿ ಇರಿಟೇಷನ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ, ಅಥವಾ ನೋವಿರುತ್ತೆ, ಅವರೆಲ್ಲ ಸ್ಮಾಲ್ ಲವಂಗವನ್ನ ಸ್ವಲ್ಪ ಚೀವ್ ಮಾಡಿ ತಿನ್ಬಿಟ್ಟು ನಿದ್ರೆ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಇಂಥದ್ದೆಲ್ಲ. ಅಥವಾ ಅವರು ತುಳಸಿ, ನಾನೇನ್ ಜೇನುತುಪ್ಪದ ಜೊತೆ ಹೇಳ್ತಿದ್ದೆ, ಅದನ್ನು ಕೂಡ ಅವರು ಪ್ರಯೋಗ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಸ್ಪೋರ್ಟ್ಸ್ ಏನು ಇರುತ್ತೆ, ಸ್ವಿಮ್ಮಿಂಗ್ ಇರಬಹುದು ಅಥವಾ ಕೋಲ್ಡ್ ವಾಟರ್ ಅಲ್ಲಿ ಸ್ವಿಮ್ಮಿಂಗ್ ಇರಬಹುದು, ಅದನ್ನೆಲ್ಲ ಈಗ ಸದ್ಯಕ್ಕೆ ಅವಾಯ್ಡ್ ಮಾಡುವಂಥದ್ದು. ಟೆಂಪರೇಚರ್ ಕಂಟ್ರೋಲ್ ಪೂಲ್ಸ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಇನ್ಫೆಕ್ಷನ್ಸ್ ಗಳು ತುಂಬಾ ಜಾಸ್ತಿ ಸ್ಪ್ರೆಡ್ ಆಗ್ತಿರೋದ್ರಿಂದ ಒಬ್ಬರು ಯಾರಾದ್ರೂ ಬಂದು ಹೋಗಿದ್ದು, ಅವ್ರು ಶೆಡ್ಡಿಂಗ್ ಫೇಸ್ ಅಲ್ಲಿ ಬಂದು ಹೋಗಿದ್ರು ಕೂಡ ಯಾರೋ ಹೊಸ ಕ್ಯಾಂಡಿಡೇಟ್ ಬರುವಂತ ಸಾಧ್ಯತೆಗಳಿರುತ್ತೆ, ಸ್ಪ್ರೆಡ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಸದ್ಯದ ಕ್ಲೈಮೇಟ್ ಅಲ್ಲಿ. ನಾರ್ಮಲ್ ಜನರಲ್ ಎಕ್ಸರ್ಸೈಸ್ ಏನಿದೆ ಅದನ್ನ ಮಾಡ್ತಾನೆ ಇರಬೇಕು, ತುಂಬಾ ಒಳ್ಳೇದು. ಕೊನೆಯದಾಗಿ ಅಭ್ಯಂಗ ಅಂತ ಏನ್ ಹೇಳ್ತೇವೆ, ಎಳ್ಳೆಣ್ಣೆ, ಸೆಸಿಮಿ ಆಯಿಲ್ ಅಂತ ಏನ್ ಹೇಳ್ತೇವೆ, ಅಥವಾ ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡೋಕ್ಕಿಂತ ಮುಂಚೆ ಬಿಸಿನೀರು ಸ್ನಾನ ಉತ್ತಮ. ಈ ಒಂದು ಹೇಮಂತ ಮತ್ತು ಶಿಶಿರ ಋತುವಿನಲ್ಲಿ, ಅಂದ್ರೆ ಕೋಲ್ಡ್ ಸೀಸನ್ ನಲ್ಲಿ ಅಭ್ಯಂಗ ಅಥವಾ ಅಭ್ಯಂಜನ ಅಂತ ಏನ್ ಹೇಳ್ತೇವೆ, ಆಯಿಲ್ ಅಪ್ಲಿಕೇಶನ್ ಅವರು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಆಯಿಲ್ ಅನ್ನ ಅವರು ದೇಹಕ್ಕೆ ಸಂಪೂರ್ಣವಾಗಿ ಅದನ್ನ ಅಪ್ಲೈ ಮಾಡಿ, ಎಸ್ಪೆಷಲಿ ತಲೆಗೆ ಮತ್ತು ಕಿವಿಯ ಹೊರಗಡೆಗೆ ಮತ್ತೆ ಪಾದಕ್ಕೆ ಪ್ಲಸ್ ಹೋಲ್ ಬಾಡಿಗೆ ಟೈಮ್ ಇದ್ರೆ ಸ್ವಲ್ಪ ಅಪ್ಲೈ ಮಾಡಿ ಅವರು ಸ್ನಾನವನ್ನ ಮಾಡಿದ್ರೆ ಎಷ್ಟೋ ರೀತಿಯ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು. ಓಕೆ ಶರತ್ ಸರ್, ಇನ್ನು ಇನ್ನೊಂದು ಕಡೆ ಕೆಲವೊಂದಿಷ್ಟು ಜನ ಈಗ ಚಳಿ ಆಗ್ತಾ ಇದೆ ಅಂದ್ರೆ ಇದೊಂದು ರೀಸನ್ ಅಷ್ಟೇ, ಅಂದ್ರೆ ಜಾಸ್ತಿ ಸ್ಮೋಕ್ ಮಾಡ್ತಾರೆ, ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೆ, ಅಂದ್ರೆ ಬೆಚ್ಚಗಿರ್ಬೋದು ಅಂತ. ಸೊ ಅಂತವ್ರಿಗೆ ಏನ್ ಹೇಳ್ತೀರಿ ಅಂತ? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹೋಗಿ ಇನ್ನೊಂದು ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಸಾಧ್ಯತೆಗಳಲ್ಲ, ಹಾಗೆ ಆಗುತ್ತೆ. ಇಲ್ಲಿ ನಾನು ಆವಾಗಲೇ ಹೇಳಿದ್ದೆ, ಆಲ್ರೆಡಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಪೂರ್ ಆಗಿದೆ, ಆಲ್ರೆಡಿ ಪೊಲ್ಯೂಷನ್ ಇದೆ, ವಾಯು ಮಾಲಿನ್ಯ ಇದೆ, ಜಲ ಮಾಲಿನ್ಯ ಇದೆ, ಪಂಚ ಮಹಾಭೂತಗಳು ಎಲ್ಲ ಕೂಡ ಮಾಲಿನ್ಯ ಆಗ್ತಾ ಇದೆ. ಅದರ ಜೊತೆನೆ ನಾವು ಪರ್ಸನಲ್ ಆಗಿ ಇದು ಹೊರಗಡೆ ಜನರಲ್ ಆದ್ರೆ ಸ್ಪೆಸಿಫಿಕ್ ಆಗಿ ನಮ್ಮ ದೇಹವನ್ನ ನಾವು ಮಾಲಿನ್ಯ ಮಾಡ್ಕೊಳ್ಳೋದಕ್ಕೆ ಧೂಮಪಾನ ಮಾಡಿದ್ರೆ ಇದರಿಂದ ಆ ಒಂದು ಸಾಂದರ್ಭಿಕ ಅಥವಾ ಆ ಒಂದು ಟೈಮ್ ಅಲ್ಲಿ ಟೆಂಪರರಿ ತಾತ್ಕಾಲಿಕವಾಗಿ ಅವರಿಗೇನೋ ಹೀಟ್ ಆದಂಗೆ ಅನಿಸ್ಬೋದು, ಬಟ್ ಕ್ರಮೇಣವಾಗಿ ಅವರ ರೋಗ ನಿರೋಧಕ ಶಕ್ತಿ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಅದು ಆಲ್ಕೋಹಾಲ್ ಇರಬಹುದು, ಸ್ಮೋಕಿಂಗ್ ಇರಬಹುದು, ಬೇರೆ ಯಾವುದೇ ರೀತಿಯ ಡ್ರಗ್ ಕನ್ಸಂಪ್ಷನ್ ಇರಬಹುದು, ನಾರ್ಕೋಟಿಕ್ ಡ್ರಗ್ಸ್ ಗಳನ್ನ ಅವರು ಇಲ್ಲಿಗೆಲ್ಲ ಕನ್ಸ್ಯೂಮ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕ್ರಮೇಣವಾಗಿ ಇದರಿಂದ ಅವರ ಶಾರೀರಿಕ ಮತ್ತು ಮಾನಸಿಕ ರೋಗ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೇವೆ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ. ಅಂಡ್ ಇದರಿಂದ ಹಾನಿ ಆಗೋದೇ ಜಾಸ್ತಿ, ಅವ್ರಿಗೇನು ಅದರಿಂದ ಬೆನಿಫಿಟ್ ಆಗಲ್ಲ. ಸೊ ತುಂಬಾ ಜನ ಈ ರೀತಿ ಮಾಡಿದವರು ಎಲ್ಲ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಸೊ ಅವಾಗ ಏನೋ ಅವರಿಗೆ ಸ್ವಲ್ಪ ಸರ್ ಕೋಲ್ಡ್ ಇತ್ತು ಸರ್, ನಾನು 2 ಸಿಗರೇಟ್ ಎಕ್ಸ್ಟ್ರಾ ಸ್ಮೋಕ್ ಮಾಡಿದೆ ಅಂತ ಹೇಳ್ಬೋದು, ಆದ್ರೆ ಅದರಿಂದ ಬೇರೆ ಯಾವುದೋ ತೊಂದರೆಗಳಾಗಬಹುದು. ನಾನು ಅವಾಗಲೇ ಹೇಳ್ತಿದ್ದೆ, ಆಲ್ರೆಡಿ ಶ್ವಾಸನಾಳದ ತೊಂದರೆ ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಅಪ್ ಆಗ್ಬಿಡುತ್ತೆ, ಅಗ್ರವೇಟ್ ಆಗುತ್ತೆ. ಶ್ವಾಸನಾಳದ ತೊಂದರೆ ಇರಲಿಲ್ಲ ಅಂತ ಹೇಳಿದ್ರೆ ಶುರು ಆಗುತ್ತೆ. ಆಲ್ಕೋಹಾಲ್ ನಿಂದನೂ ಅಷ್ಟೇ ಬೇರೆ 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 ರೀತಿಯಾದಂತಹ ತೊಂದರೆಗಳು ಶುರು ಆಗ್ಬಹುದು, ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಶುರು ಆಗಬಹುದು. ಸೊ ಇದಕ್ಕೆ ಮತ್ತೆ ದೀರ್ಘಕಾಲೀನ ಚಿಕಿತ್ಸೆಗಳನ್ನ ಮಾಡ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಅವ್ರು ಹೋಗಿ ಮಾಡಿರೋ ತಪ್ಪು ನಾನು ಬಿಡ್ಲೇಬೇಕು ಅಂತ ಬಿಡ್ಲೇಬೇಕಾಗತ್ತೆ. ಅದನ್ನ ಇವತ್ತು ಈಗಲೇ ಬಿಟ್ರೆ ತುಂಬಾ ಉತ್ತಮ. ಎಸ್, ಥ್ಯಾಂಕ್ ಯು ಶರತ್ ಸರ್, ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು, ನಮಸ್ಕಾರ. ಎಸ್ ವೀಕ್ಷಕರೇ, ಇನ್ನು ಒಂದಿಷ್ಟು ಜನ ಏನೇ ಸಣ್ಣ ಪುಟ್ಟ
ಆರೋಗ್ಯ ಸಮಸ್ಯೆಗಳು ಉಂಟಾದರೂ ಕೂಡ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾರೆ. ಅಂದರೆ ಅವರೇ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ ತೊಗೊಂಡು ಅವರೇ ಸೇವಿಸ್ತಾರೆ. ಅಂದರೆ ವಿತೌಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡದೇನೆ ಅವರೇ ಡಾಕ್ಟರ್ ಆಗಿಬಿಡ್ತಾರೆ. ಸೊ ಇದ್ರ ಬಗ್ಗೆ ಕೂಡ ಮಾತಾಡೋಣ. ಅಂದರೆ ಇದು ಎಷ್ಟು ಸರಿ, ಇದ್ರ ಬಗ್ಗೆ ಮಾತಾಡೋಣ. ಎಸ್ ಅನುರಾಗ್ ಸರ್, ಈಗ ಮಕ್ಕಳು ಅಥವಾ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರಲ್ಲೂ ಕೂಡ ಕೆಲವೊಂದ್ಸಲ ಈ ಉಷ್ಣದಿಂದ ಕೂಡ ಶೀತ ಆಗುತ್ತೆ. ಆದರೆ ಅದು ನಮಗೆ ಗೊತ್ತಾಗೋದಿಲ್ಲ. ನಾವು ಶೀತದಿಂದನೇ ಶೀತ ಆಗಿದೆ ಅಂತ ಇನ್ನೂ ಅವ್ರನ್ನ ಬೆಚ್ಚಗಿಡಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಉಷ್ಣದಿಂದ ಶೀತ ಆಗಿದೆ ಅಥವಾ ನಿಜವಾಗ್ಲೂ ಥಂಡಿಯಿಂದನೇ ಶೀತ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದರಲ್ಲೂ ಈ ಮಕ್ಕಳಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂತ ಈಗ ಸ್ವಲ್ಪ ಇದ್ರ ಬಗ್ಗೆ ನಾನು ಸ್ವಲ್ಪ ಸೈಂಟಿಫಿಕಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಶೀತ ಅನ್ನೋದು ಇಟ್ ಇಸ್ ಅ ಇನ್ಫೆಕ್ಷನ್, ಇಟ್ ಇಸ್ ಅ ವೈರಲ್ ಇನ್ಫೆಕ್ಷನ್. ತುಂಬ ಚಳಿ ಇದೆ ಎನ್ವಿರಾನ್ಮೆಂಟ್ ಅಂತ ಶೀತ ಆಗಲ್ಲ, ತುಂಬ ಸೆಕೆ ಇದೆ ಅಂತ ಶೀತ ಆಗಲ್ಲ. ಪಾಪುಗೆ ಪದೇ ಪದೇ ಶೀತ ಆಗ್ತಿದೆ ಅಂತಂದರೆ ಹಾಗೆ ನಾವು ಏನು ವಿಚಾರ ಮಾಡಬೇಕು ಅಂದರೆ ಶೀತ ಆಗೋಕ್ಕೆ ಕಾರಣ ಏನು? ಶೀತ ಆಗೋಕ್ಕೆ ಅದು ವೈರಸ್ ಎಲ್ಲಿಂದ ಬರ್ತಿದೆ? ವೈರಸ್ ಇನ್ಫೆಕ್ಷನ್ ಆದಮೇಲೆ ವೆದರ್ ಎನ್ವಿರಾನ್ಮೆಂಟ್ ಏನಾದರೂ ಸ್ವಲ್ಪ ವಾರ್ಮ್ ಹ್ಯೂಮಿಡ್ ಇತ್ತು ಅಂತಂದರೆ ಸ್ವಲ್ಪ ಅದ್ರ ಸಿಂಪ್ಟಮ್ಸ್ ಕಡಿಮೆ ಇರ್ತವೆ. ಬಟ್ ಅದೇ ಕೋಲ್ಡ್ ಇತ್ತು, ವೆರಿ ಕೋಲ್ಡ್ ಇತ್ತು ಅಂತಂದರೆ ಅದ್ರ ಸಿಂಪ್ಟಮ್ಸ್ ಜಾಸ್ತಿ ಆಗ್ತವೆ. ಸೊ ಒಂದನೇ ವಿಷಯ. ಎರಡನೇ ವಿಷಯ ಏನಂತಂದರೆ, ಈಗ ಇನ್ಫೆಕ್ಷನ್ ಆದಮೇಲೆ ನಾವು ಈಗ ಜ್ವರ ಬರುತ್ತೆ, ಮಗು ಚಳಿ ಅಂತ ನಡುಗ್ತಾ ಇರುತ್ತೆ, ಏನು ಮಾಡ್ತಾರೆ, 2 ಲೇಯರು 3 ಲೇಯರು ಬಟ್ಟೆ ಹಾಕ್ಬಿಡ್ತಾರೆ ಎಲ್ಲ ಕಡೆ. ಆ ಥರ ಮಾಡಿದಾಗ ಏನಾಗುತ್ತೆ, ಯೂಶಲಿ ಚಳಿ ಬಂದಾದ್ಮೇಲೆ ಜೋರಾಗಿ ಫೀವರ್ ಬರುತ್ತೆ, ಹೈ ಗ್ರೇಡ್ ಫೀವರ್. ಅದನ್ನು ನೋಡಂಗಿಲ್ಲ. ಸೊ ಹಂಗಾಗ್ಬಿಟ್ಟು ಬೆಚ್ಚಗಿದ್ದಾಗೆ ನೀವು 3 ಲೇಯರ್ ಬಟ್ಟೆ ಹಾಕ್ಬಿಟ್ರೆ ಇನ್ನೂ ಜಾಸ್ತಿ ಬಾಡಿ ಹೀಟ್ ಆಗುತ್ತೆ. ಸೊ ಅದಕ್ಕೆ ಪದೇ ಪದೇ ಯಾವಾಗಲೂ ನೋಡ್ತಾ ಇರಬೇಕು, 5 ನಿಮಿಷ 10 ನಿಮಿಷದಲ್ಲಿ ಯಾವಾಗಲೂ ನೋಡ್ತಾ ಇರಬೇಕು ಜ್ವರ ಬಂದಿದ್ದಾನಾ, ಏನು ಬರ್ತಿದ್ದಾನಾ ಅಂತ ಹೇಳ್ಬಿಟ್ಟು. ಅದಕ್ಕಾದಂಥ ಪ್ಯಾರಾಸಿಟಮಲ್ ಆಗಿ ಮೆಡಿಸಿನ್ ಕೊಟ್ಬಿಟ್ರೆ ಯೂಶಲಿ ಫೀವರ್ ಕಡಿಮೆ ಆಗುತ್ತೆ. ಈಗ ಇಲ್ಲಿ ಏನು ಇಂಪಾರ್ಟೆಂಟ್ ವಿಷಯ ಮಕ್ಕಳದಲ್ಲಿ ಎಸ್ಪೆಷಲಿ ಏನಂದರೆ, ಈಗ ಒಂದು ಏನಂದರೆ ಎಲ್ಲರೂ ಮಕ್ಕಳಂದಮೇಲೆ ಫಸ್ಟ್ ಬಂದುಬಿಟ್ಟು ಟ್ರೀಟ್ಮೆಂಟ್ ತೊಗೋತಾರೆ, ಬಂದು ಎಲ್ಲ ತೋರಿಸ್ಕೊಂಡು ಎಲ್ಲ ಏನಾದರೂ ಒಂದು ಡಾಕ್ಟರ್ ಕಡೆ ಹೋಗಿ ಬರೋಣ ಅಂತ ಬರ್ತಾರೆ. ನಾನೇನು ಹೇಳ್ಬೇಕಂತೀನಂದರೆ ಅವ್ರಿಗೆ ಯಾವಾಗಲೂ ಒಂದೇ ಕ್ವಶನ್, ನನ್ನ ಮಕ್ಕಳಿಗೆ ಏನೋ ಪ್ರಾಬ್ಲಮ್ ಇದೆ, ಪದೇ ಪದೇ ಅವನಿಗೆ ಶೀತ ನೆಗಡಿ ಆಗುತ್ತೆ, ಪದೇ 2 ತಿಂಗಳಿಗೊಮ್ಮ 1 ತಿಂಗಳಿಗೊಮ್ಮ ಆಗ್ತದೆ ಅಂದರೆ ನಾನು ಅದೇ ಹೇಳ್ತೀನಿ, ನಿಮ್ಮ ಮಕ್ಕಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಜಸ್ಟ್ ಬಿಕಾಸ್ ನಿಮ್ಮ ಮಗು ಅದು ಇನ್ಫೆಕ್ಷಸ್ ಏರಿಯಾದಲ್ಲಿ ಜಾಸ್ತಿ ಇದೆ ಅಂದರೆ ಏನು, ಇಟ್ ಇಸ್ ಇನ್ ಬೇರೆ ಕಂಟಾಮಿನೇಷನ್ ಝೋನ್ ಜಾಸ್ತಿ ಇದೆ, ಅದಕ್ಕೆ ಮಗು ಪ್ರಾಬ್ಲಮ್ ಅಲ್ಲ. ಎಲ್ಲರದು ಕೇಳೋದೆ, ನಮ್ಮ ಮಕ್ಕಳಲ್ಲಿ ಪ್ರಾಬ್ಲಮ್ ಇದೆ, ವೇಟ್ ಆಗ್ತಿಲ್ಲ, ಅದಕ್ಕೆ ಪದೇ ಪದೇ ಇನ್ಫೆಕ್ಷನ್ ಬರ್ತಿದೆ, ನಾವು ಏನು ಮಾಡಬೇಕು ಅಂತ. ಸೊ ಅದನ್ನೊಂದು ಎಲ್ಲರಿಗೂ ಹೇಳ್ತೀನಿ, ಯಾವುದು ನಿಮ್ಮ ಮಕ್ಕಳಲ್ಲಿ ತೊಂದರೆ ಇದೆ ಅಂತ ಅನ್ಕೋಬೇಡಿ. ಜಸ್ಟ್ ಬಿಕಾಸ್ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತಾರೆ, ಸಣ್ಣ ಇದರಲ್ಲಿ ಆಟ ಆಡ್ತಾರೆ, ಅದಕ್ಕಂಥವ್ರಿಗೆ ಫ್ರೀಕ್ವೆಂಟ್ಲಿ ಇನ್ಫೆಕ್ಷನ್ ಬರ್ತಾ ಇರುತ್ತೆ. ಸೊ ಇನ್ಫೆಕ್ಷನ್ ಬಂತು ಅಂದ್ರೂ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟಾಗಿ ನೀವು ಬಂದು ಕರ್ಕೊಂಡು ಬಂದು ತೋರಿಸಿ. ಯಾವುದೇ ಒಂದು, ಈಗ ನಾನು ಲಾಸ್ಟನ್ನು ಹೇಳಿದೆ ಯಾವ ಥರ ವೈರಲ್ ಫೀವರ್ ಅಂದರೆ ಕೋಲ್ಡಲ್ಲಿ ಹೆಂಗಿರುತ್ತೆ, ಕಾಮನ್ ಕೋಲ್ಡಲ್ಲಿ ಮತ್ತು ಫ್ಲೂ ಅಲ್ಲಿ ಯಾವ ಥರ ಇರುತ್ತಂತೆ, ಎಲ್ಲದಕ್ಕೂ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್. ಅದು ನೆಗಡಿಗೆ ಸ್ವಲ್ಪ ಕೊಡ್ತೀವಿ. ಏನು ಮಾಡಬೇಕು ಅಂತಂದರೆ, ಜ್ವರ ಬಂದಾಗೆ ಮಕ್ಕಳು ಡಲ್ ಆಗಿರ್ತಾರೆ, ಆದಮೇಲೆ ಆ್ಯಕ್ಟಿವ್ ಇರ್ತಾರೆ ಅಂತ ಹೇಳ್ತಾರೆ, ಅದು ಸಹಜ, ಅದಕ್ಕೇನು ಭಯಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರಿನ ಅಂಶ ಜಾಸ್ತಿ ಕೊಟ್ಬಿಟ್ಟು ಅವರಿಗೆ ರೆಸ್ಟ್ ಮಾಡಿಸ್ಬಿಟ್ರೆ ಅದರಿಂದ ಇಂಪ್ರೂವ್ಮೆಂಟ್ ಬರುತ್ತೆ. ಏನಾಗುತ್ತೆ ಅಂದರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, 5-6 ಗಂಟೆ ತನಕ ಚೆನ್ನಾಗಿರುತ್ತೆ, 6 ಗಂಟೆ ಆದಮೇಲೆ ಸಡನ್ನಾಗಿ ಚಳಿ ಶುರು ಆಗ್ಬಿಡುತ್ತೆ. ಅಲ್ಲೇ ಅದು ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳೋದು. ನಾನು ಅದಕ್ಕೆ ಹೇಳ್ತೆ, 5-6 ಗಂಟೆ ಆದಮೇಲೆ ಮಕ್ಕಳಿಗೆ ಆಟ ಆಡೋಕೆ ಹೊರಗೆ ಬಿಡಬೇಡಿ, ಮನೆಗೆ ಕರ್ಕೊಂಡ್ಬಂದ್ಬಿಟ್ಟು ಸ್ವಲ್ಪ ಕಿವೆ ತಲೆ ಸ್ವಲ್ಪ ಕವರ್ ಮಾಡಿ, ಆ ಥರ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರು, ನೀವೆಲ್ಲ ಹೇಳ್ದಂಗೆ ಬಿಸಿ ನೀರು ಅದೆಲ್ಲ ಕೊಟ್ಟರೆ ಅದನ್ನು ದ ಇಂಟೆನ್ಸಿಟಿ ಆಫ್ ಇಲ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಎರಡನೇ ವಿಷಯ ಏನಂತ ಅಂದರೆ, ಯಾವುದೇ ಒಂದು ಡಿಸೀಸ್ ಬಂದಾಗೆ ಅದರದ್ದೊಂದು ಕೋರ್ಸ್ ಇರುತ್ತೆ. ಅದು ಕಟ್ ಶಾರ್ಟ್ ಮಾಡಿಬಿಟ್ಟು ಇವತ್ತಿಂದ ನಾಳೆನೇ ನಾನು ಆರಾಮ್ ಮಾಡಬೇಕು ಅಂದರೆ ಅದು ಆ ಥರ ಆಗಲ್ಲ. ಅದಕ್ಕೆ 2 ದಿನ 3 ದಿನ ಬೇಕೇ ಬೇಕಾಗುತ್ತೆ. ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ಬೇಕು. ಬಟ್ ಏನಂದರೆ, ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು, ಹೌದಪ್ಪ ಮಗು ಚೆನ್ನಾಗಿ ಊಟ ಮಾಡ್ತದನೋ ಇಲ್ಲೋ, ಯೂರಿನ್ ಕರೆಕ್ಟಾಗಿ ಮಾಡ್ತದನೋ ಇಲ್ಲೋ, ಇಲ್ಲಾಂದರೆ ಆ್ಯಕ್ಟಿವ್ ಇದನೋ ಇಲ್ಲೋ, ಎಲ್ಲ ನೋಡ್ಕೊತಿರ್ಬೇಕು. ಮೆಡಿಸಿನ್ಸ್ ಕೊಡ್ತಾ ಇರಬೇಕು. ಎಲ್ಲದಕ್ಕೂ ಹೋಗ್ಬಿಟ್ಟು ಡಾಕ್ಟ್ರ್ ಆ್ಯಂಟಿಬಯೋಟಿಕ್ ಕೊಡ್ರಿ, ನಮಗೆ ಅದು ಮೆಡಿಸಿನ್ಸ್ ಕೊಡ್ರಿ ಅಂದರೆ ತಪ್ಪಾಗುತ್ತೆ. ಸೊ ಯಾವುದಕ್ಕೆ ಏನು ಮೆಡಿಕೇಶನ್ ಬೇಕಂತ ಡಾಕ್ಟ್ರಿಗೆ ಗೊತ್ತಿರುತ್ತೆ, ಅವ್ರು ನೋಡ್ಕೊಂಡು ಹೇಳ್ತಾರೆ. ಇನ್ನೊಂದು ಏನು ಅಂತಂದರೆ ಡಯಟ್, ನ್ಯೂಟ್ರಿಷನ್. ಮಕ್ಕಳಲ್ಲಿ ಏನು ಅಂತಂದರೆ ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಮಕ್ಕಳಿಗೆ ಊಟ. ದೊಡ್ಡವರೆಲ್ಲರೂ ತೊಗೊಂಡ್ಬಿಡ್ತಾರೆ, ಮಕ್ಕಳಿಗೆ ಕೊಡೋದು ಯಾವತ್ತೊಂದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ನ್ಯೂಟ್ರಿಷನ್ನಲ್ಲಿ ನೀವು ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಡೇ ಟು ಡೇ ಫುಡ್ಡಲ್ಲೇ ಸ್ವಲ್ಪ ಅರಿಶಿಣ ಹಾಕಬೇಕು, ಸ್ವಲ್ಪ ಜಿಂಜರ್ ಹಾಕ್ತೀರಾ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ತೀರಾ, ಆ ಥರ ಮಾಡ್ಕೊಂಡ್ಬಿಟ್ಟು ಆ ಫುಡ್ಡಲ್ಲಿ ಇನ್ಕಲ್ಕೇಟ್ ಮಾಡಿಕೊಂಡು, ಯಾವುದೇ ಒಂದು ಮಗುಗೆ ಸೂಪ್ ಥರ ನೀರಿನ ಅಂಶ ನೀರು ಕುಡಿಸಿ ಅಂತ ಹೇಳ್ತೀವಿ. ಕುಡಿಸ್ಮೇಲೆ ನೀರು ಫೋರ್ಸ್ ಮಾಡೋದಲ್ಲ, ಯಾಕಂದ್ರೆ ನೀರಲ್ಲಿ ಟೇಸ್ಟ್ ಇರಲ್ಲ, ಮಕ್ಕಳು ವಾಂತಿ ಮಾಡ್ಕೊತಾರೆ, ಬೇಡ ಅಂತ ಹೇಳ್ತಾರೆ. ಸೊ ನೀರು ಬದಲು ಏನಾದ್ರು ಸೂಪ್ ಕೊಡಿ, ಇಲ್ಲಾಂದರೆ ಯಾವುದೇ ಊಟದಲ್ಲಿ ನೀವು ನೀರಿನ ಮಾತ್ರ ಜಾಸ್ತಿ ಹಾಕಿ ಕೊಡಬೇಕು ಅಂತ ಹೇಳ್ತೀವಿ. ಸೊ ಎರಡನೇದು ಇದಾಯಿತು. ನೆಕ್ಸ್ಟಿಗೆ ಮಕ್ಕಳಿಗೆ ಯಾವುದು, ಈಗ ಪ್ರಿವೆನ್ಷನ್ ಅಂತ ಹೇಳ್ತೀವಿ, ಯಾವ ಥರ ನಾವು ಎದಕ್ಕೆ ನಾವು ವ್ಯಾಕ್ಸಿನೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಇಲ್ಲಿ ಬರುತ್ತೆ. ಸೊ ಹೀಗೆ ಯಾವುದೇ ಒಂದು ಡಿಸೀಸ್ ಬಂತು ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟು ಇರುತ್ತೆ, ಬಟ್ ಪ್ರಿವೆನ್ಷನು ಇರುತ್ತೆ. ನಾವು ಅದನ್ನು ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡ್ರೆ ಅದನ್ನು ಇನ್ಫೆಕ್ಷನ್ ಬರಲ್ಲ, ಬಂದರೆ ಅದ್ರದ್ದು ಸಿಂಪ್ಟಮ್ಸ್ ಕಡಿಮೆ ಮಾಡ್ಕೋಬೋದು ಅಂತ ಇರುತ್ತೆ. ಸೊ ಈಗ ಪ್ರಿವೆಂಟಿವ್ ಮೆಷರ್ಸ್ ಏನೇನು ಮಾಡ್ಬೋದು ನಾವು, ಒಂದನೇದು
ಕೆಲವೊಂದು ನಮ್ಮ ಕೈಯಲ್ಲಿರುತ್ತೆ, ಕೆಲವೊಂದು ನಮ್ಮ ಕೈಲಾರ್ದು ಇರ್ತಾವೆ, ಕೈಲಿ ತಪ್ಪಿ ದೂರ ಇರುತ್ತೆ. ಕೈಯಲ್ಲಿ ಅಂದರೆ ಮನೆಯಲ್ಲಿ ಯಾರಿಗಾದ್ರೂ ನೆಗಡಿ ಕೆಮ್ಮು ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಅವರು ಟ್ಯಾಬ್ಲೆಟ್ ತಗೋತಿರ್ತಾರೆ, ಸ್ವಲ್ಪ ಇದೆ ಬಿಡು ಅಂತ ಹೇಳ್ಬಿಟ್ಟು ಮಕ್ಕಳ ಜೊತೆಗೆಲ್ಲ ಆಟ ಆಡ್ತಾರೆ. ದೊಡ್ಡವ್ರಿಗೆ ಇಮ್ಯುನಿಟಿ ಬೇರೆ ಇರುತ್ತೆ, ಮಕ್ಕಳಲ್ಲಿ ಇಮ್ಯುನಿಟಿ. ಸೊ ಸಿಂಪ್ಟಮ್ ಸಡನ್ಲಿ ಎಕ್ಸಾಜರೇಟ್ ಆಗ್ಬಿಡುತ್ತೆ ಮಕ್ಕಳಲ್ಲಿ. ಸೊ ಒಂದೇದೇನಂದ್ರೆ ಮನೇಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಏನಾದರೂ ಇತ್ತು, ಕೋಲ್ಡ್ ಕಫ್ ಏನಾದರೂ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ಐಸೋಲೇಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಮಾಸ್ಕ್ ಯೂಸ್ ಮಾಡಬೇಕು, ಮಕ್ಕಳದ್ದು ಇರೋ ರೂಮಲ್ಲಿ ನೀವು ಮಲ್ಕೋಬಾರ್ದು. ಸ್ವಲ್ಪ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು. ಎಲ್ಲೇ ಮಕ್ಕಳ ಜೊತೆಗೆ ಇರಬೇಕು ಅಂದರೆ ಓಪನ್ ಏರಿಯಾ, ಸ್ವಲ್ಪ ಗಾಳಿ ಆಡ್ತಿರ್ಬೇಕು ಅಲ್ಲಿ, ಅಂತಲ್ಲಿ ಹೋಗಿ ಇರಬೇಕು ಅಂತ ಆ ಥರ. ಎರಡನೇ ವಿಷಯ ಏನಂತಂದರೆ, ಈಗ ಮಕ್ಕಳಿಗೆ ಇನ್ಫೆಕ್ಷನ್ ಆದಮೇಲೆ ನೀವು ತೋರಿಸ್ತಿರಲ್ವ, ಟ್ರೀಟ್ಮೆಂಟ್ ಕೊಡೋಕ್ಕೆ ಒಂದು 3 ದಿನ. ಈಗ ಅಂದರೆ ನಾವು ಯಾವುದೇ ಒಂದು ರನ್ನಿಂಗ್ ನೋಸ್ ಆಗಲಿ, ಮೂಗು ಕಟ್ಟಿರುತ್ತೆ, ಈಗ ಎಲ್ಲ ಮಕ್ಕಳಿಗೆ ನಾವು ಸ್ಟೀಮ್ ಕೊಡೋಕ್ಕೆ ಬರಲ್ಲ. ಈಗ ನಮಗೆ ಗೊತ್ತಿದೆ ಸ್ಟೀಮ್ ಕೊಟ್ಟರೆ ಆರಾಮಾಗುತ್ತೆ ಅಂತ, ಬಟ್ ಮಕ್ಳಿಗೆ ಹೆಂಗೆ ಕೊಡ್ತೀರಾ ಸ್ಟೀಮು? ಅದಕ್ಕೆ ಏನು ಮಾಡ್ತೀರಿ, ನಾವು ಯೂಶಲಿ ಹೇಳ್ತೀನಿ, ಬಾತ್ರೂಮಲ್ಲಿ ಇಲ್ಲ ಒಂದು ಸಣ್ಣ ಏರಿಯಾದಲ್ಲಿ ಬಿಸಿ ನೀರು ಬಿಡಿ, ಆ ರೂಮ್ ಮೊತ್ತ ಫುಲ್ ಅದು ಹೊಗೆ ಆಗುತ್ತೆ, ಹೊಗೆ ಅಲ್ಲಿ ಹೋಗಿ ಒಂದು 5 ನಿಮಿಷ ಮಕ್ಕಳಿಗೆ ಇಡಿ. ಅವಾಗ ಏನಾಗುತ್ತೆ, ಎಲ್ಲ ಎಲ್ಲ ಸ್ವಲ್ಪ ಒಳಗಿಂದ ಏನು ಶೀತ ಇರುತ್ತಲ್ಲ ಸ್ವಲ್ಪ ಕರಗಿ ಹೊರಗೆ ಬರುತ್ತೆ. ಸೊ ಆ ಥರ ಮಾಡ್ಕೊಂಡಾಗೂ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಎರಡನೇ ಇದೆಲ್ಲ ಇಷ್ಟೆಲ್ಲ ಆದಮೇಲೆ ನೀವು ಊಟನೂ ಚೆನ್ನಾಗಿ ಕೊಡ್ತೀರ, ಮೆಡಿಕೇಶನ್ ಅಂದರೆ 3 ರಿಂದ 5 ದಿನದಲ್ಲಿ ಇದನ್ನು ನಮಗೆ ಸರಿಪಡಿಸ್ಬೋದು ಮೆಡಿಕೇಶನ್ ಕೊಟ್ಟರೆ ಅಂತ ಹೇಳ್ತಾರೆ ಅಷ್ಟೇ. ಓಕೆ ಡಾಕ್ಟರ್. ಎಸ್, ಇನ್ನು ಮೇಡಮ್, ಈಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನಾವು ಆಗಲೇ ಮಾತಾಡಿದ್ವಿ ಅದ್ರ ಬಗ್ಗೆ. ಅಂದರೆ ಅಲ್ಲಿ ಒಬ್ರಿಗಿರೋಂಥ ಈಗ ಒಂದು ಸಣ್ಣ ಶೀತ ಇದ್ರೂ ಕೂಡ ಅದು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ರಿಗೂ. ಸೊ ಇಂಥ ಟೈಮಲ್ಲಿ ಪೋಷಕರು ಯಾವ ರೀತಿ ಮಕ್ಕಳನ್ನ ನೋಡ್ಕೋಬೇಕು, ಯಾವ ರೀತಿ ಕೇರ್ ತಗೊಳ್ಬೇಕು ಅಂತ ಏನು ಟಿಪ್ಸ್ ಕೊಡ್ತೀರಾ ನೀವು? ಮಕ್ಕಳ ಜೊತೆ ಆಟ ಆಡೋದ್ರಿಂದ ಸರ್ ಹೇಳ್ದಂಗೆ ವೈರಲ್ ಇದಾಗಿ ಮಕ್ಕಳಲ್ಲಿ ಬೇಗ ಹರಡುತ್ತೆ, ದೊಡ್ಡವ್ರಕ್ಕಿಂತ ಮಕ್ಕಳಲ್ಲಿ ಬೇಗ ಹರಡುತ್ತೆ. ಆಗ ನಾವು ತಾಯಿ ಆದವರು ಏನು ಮಕ್ಕಳಿಗೆ ಚೂರು ಅವ್ರ ಆಚೆಯಿಂದ ಬಂದಾಗ ಕೆಮ್ಮು ಶುರುವಾಗಿದೆಯಾ, ಇಲ್ಲ ಅವನಿಗೆ ನೆಗಡಿ ಏನಾದರೂ ಆಗಿದೆಯಾ ತಿಳ್ಕೊಂಡು, ಕೆಮ್ಮಿದ್ರೆ ರಾತ್ರಿ ಮಲ್ಕೊಳ್ಳುವಾಗ ಹಾಲು ಕೊಡುವ ಅಭ್ಯಾಸ ಇದ್ದರೆ ಅದಕ್ಕೆ ಸ್ವಲ್ಪ ಹಳದಿ ಹಾಕಿ ಕುಡಿಸೋದ್ರಿಂದ ಅವನಲ್ಲಿ ಕೆಮ್ಮು ಕಂಟ್ರೋಲ್ ಆಗ್ಬೋದು. ಮತ್ತು ಸೂಪು, ಡಾಕ್ಟ್ರ್ ಹೇಳಿದ್ರು ಸೂಪು ಕೊಡೋ ಅಂಥದ್ದು, ರಾಗಿ ಸೂಪ್ ಆಗಲಿ, ಬೇರೆ ಇದು ಥರ ಸೂಪ್ಗಳಿದೆ, ಅದನ್ನೆಲ್ಲ ಮಕ್ಕಳಿಗೆ ಕೊಟ್ಟರೆ ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಅದೆಲ್ಲ ಹಾಕಿ ಕೊಡೋದ್ರಿಂದ ಮಕ್ಕಳಲ್ಲಿ ಶುರುನಲ್ಲೇ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ವಯಸ್ಸಾದವರಲ್ಲೂ ಅಷ್ಟೇ, ದೊಡ್ಡವ್ರಿಗೂ ಇಂಥದ್ದನ್ನೆಲ್ಲ ಕೊಡ್ತಾ ಬಂದರೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಕೊಟ್ಟರೆ, ದೊಡ್ಡ ವಯಸ್ಸಾದವ್ರಿಗೆ ಸ್ವಲ್ಪ ಜಾಸ್ತಿ ಅವ್ರಿಗೆ ತಡ್ಕೊಳ್ಳೋ ಅಂಥ ಶಕ್ತಿ ಇರುವಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕೊಡೋದ್ರಿಂದನೂ ಇದೆಲ್ಲನೂ ಕಂಟ್ರೋಲ್ ಆಗುತ್ತೆ. ನಾವುಗಳೂ ಅಷ್ಟೇ, ಇದು ಡೈರೆಕ್ಟು ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಸ್ವಲ್ಪ ಭಯ ಪಡ್ತಾರೆ ಜನಗಳು. ಅಯ್ಯೋ ಅಲ್ಲೋದ್ರೆ ಅವ್ರು ಏನು ಹೇಳ್ಬಿಡ್ತಾರೋ, ಏನು ಟೆಸ್ಟ್ಗಳು ಮಾಡಿಸ್ಬಿಡ್ತಾರೋ ಅಂತೆಲ್ಲ ಕರ್ಕೊಂಡು ಹೋಗ್ತಾರೆ. ಬಟ್ ದೊಡ್ಡವರು ಅವ್ರ ಬಗ್ಗೆ ಅವರು ಕೇರ್ ತಗೊಳ್ಳಲ್ಲ, ಮಕ್ಳ ಬಗ್ಗೆ ಮಾತ್ರ ಯೋಚನೆ ಮಾಡಿ ಕರ್ಕೊಂಡೋಗಿ ತೋರಿಸ್ಕೊಳ್ಳೋದು. ಅವ್ರಿಗೆ ಏನು ಕೊಡ್ತಾರೆ ಅದನ್ನೇ ದೊಡ್ಡವ್ರಿಗೂ ಅವರು ಇದು ಕೊಟ್ಟಿದ್ದಾರೆ, ಅದೇ ಥರ ನಾವು ಇದು ಮಾಡ್ಕೊಂಬಿಡೋಣ. ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ಅವ್ರಿಗೇನೋ ಒಂದು ನಮಗೆ ಕೋಲ್ಡ್ ಆಗಿದೆ, ಅವ್ರಿಗೆ ಕೋಲ್ಡ್ಗಾಗಿದೆ ಅಂತನೂ ಗೊತ್ತಿಲ್ಲ, ಬಾಡಿ ಹೀಟ್ ಆಗಿದೆ ಅಂತನೂ ಗೊತ್ತಿರಲ್ಲ, ಏನೋ ನನ್ಗೆ ಇದಾಗ್ತಾ ಇದೆ. ಅವ್ರು ಏನು ಮಾಡ್ತಾರೋ ಅವ್ರಿಗೆ ತಿಳಿದಿದ್ದು ಕೊಡ್ತಾರೆ, ಅದೇನೋ ಅವ್ರ ಅದೃಷ್ಟಕ್ಕೆ ಅದು ಕಡಿಮೆ ಆಗಿದ ತಕ್ಷಣ ಇವರು ಆರಾಮಾಗ್ಬಿಡ್ತಾರೆ. ಆದರೆ ಮಕ್ಕಳ ಬಗ್ಗೆ ಮಾತ್ರ ತಾಯಿದಿರು ತುಂಬ ಮೇಡಮ್ ಹೇಳಿದ್ರು, ಅಡುಗೆ ಮನೆಯಲ್ಲೇ ಔಷಧಿ ಇದೆ ಅಂತ. ಖಂಡಿತ ಅದು ಅಡುಗೆ ಮನೆಯಲ್ಲೇ ಔಷಧಿಗಳಿದೆ, ಅದನ್ನು ನಾವು ಸರಿಯಾದ ಸಮಯಕ್ಕೆ ಶುರುನಲ್ಲೇ ಮಕ್ಕಳುಗಳಿಗೆ ಕೊಡ್ತಾ ಬಂದರೆ ಖಂಡಿತ ಅದು ಜಾಸ್ತಿ ಆಗೋದು ಇಲ್ಲ. ಮಕ್ಕಳಲ್ಲಿ ಜ್ವರ ಬರೋದು, ಕೆಮ್ಮು ನೆಗಡಿ ಇವೆಲ್ಲ ಜಾಸ್ತಿ ಆಗೋ ಅಂಥದ್ದೆಲ್ಲ ಕಡಿಮೆ ಆಗಿಬಿಡುತ್ತೆ, ಅವಾಗವಾಗೆ ಕಡಿಮೆ ಆಗಿಬಿಡುತ್ತೆ. ಇದರಿಂದ ಸ್ವಲ್ಪ ಮಕ್ಕಳಲ್ಲಿ ನಾವು ಕೇರ್ ತಗೊಳ್ಳೋದ್ರಿಂದ ಮನೆ ವಾತಾವರಣಕ್ಕೆ ಅವ್ರನ್ನ ಕರೆಕ್ಟಾಗಿ ಡಾಕ್ಟ್ರ್ ಹೇಳಿದ್ರು ತುಂಬ ಇದು ಸ್ಟೀಮ್ ಕೊಡೋಕ್ಕಾಗಲ್ಲ ಮಕ್ಕಳಿಗೆ ಅಂತ. ಅದೇ ಥರ ಇದು ರೂಮಲ್ಲಿ ಬಿಸಿ ನೀರು ಇದು ಹೊಗೆ ಇರುವಾಗ ಮಕ್ಕಳನ್ನ ಬಿಟ್ಟರೆ ಇದಾಗುತ್ತೆ ಅಂತ. ಸರ್ ನಾನು ಹೇಳೋದು ಒಂದು, ಹೊಗೆ ಇರುವಾಗ ಮಕ್ಕಳನ್ನ ಬಿಟ್ಟರೆ ಅದು ಸ್ಟೀಮ್ ತೊಗೊಂಡಂಗೆ ಆಗುತ್ತೆ ಅಂತಾರಲ್ವ. ಈಗ ಅಲರ್ಜಿ ಪ್ರಾಬ್ಲಮ್ ಇರೋರು ಅದನ್ನು ಹೊಗೆ ತೊಗೊಂಡ್ರೆ ಮತ್ತೆ ಕೆಮ್ಮು ಇದೆಲ್ಲ ಜಾಸ್ತಿ ಆಗ್ಬೋದಲ್ವ ಸರ್? ಅದಕ್ಕೆ ಏನು ಮಾಡಬೇಕಾಗುತ್ತೆ? ಅಲರ್ಜಿ ಹೆಂಗಾಗುತ್ತೆ ಅಂದರೆ, ಅಲರ್ಜಿ ಯಾವುದೇ ಒಂದು ನಾವು ಯಾವ ಥರ ಕೆಮ್ಮು ನೆಗಡಿ ಆಗುತ್ತೆ ಅಂದರೆ, ಏನು ನಮ್ಮದು ವಿಂಡ್ ಪೈಪ್ ಅಂತ ಏನು ಹೇಳ್ತೀವಲ್ವ, ಅದು ವಿಂಡ್ ಪೈಪಲ್ಲಿ ಇನ್ಫ್ಲಮೇಷನ್ ದಪ್ಪಾಗಿರುತ್ತೆ. ಆ ದಪ್ಪಾಗಿರೋ ಕಾರಣಕ್ಕಾಗಿ ನಮಗೆ ಕೆಮ್ಮು, ಶೀತ, ಆಮೇಲೆ ಸಿಕ್ರಿಷನ್ಸ್ ತುಂಬ ಸಿಕ್ರಿಷನ್ ಬರ್ತಿರುತ್ತೆ. ಸೊ ನೀವು ಅದು ವಾಪ ತಗೋತೀರಲ್ಲ ಬಿಸಿ ತಗೊಂಡಾಗ, ಅದು ಸಿಕ್ರಿಷನ್ ಏನಿರುತ್ತಲ್ಲ ಅದು ಸ್ವಲ್ಪ ತಿಳಿ ಆಗುತ್ತೆ. ತಿಳಿ ಆಗ್ಬಿಟ್ಟು ಇದರದು ಬಾಯಲ್ಲಿ ಬಂದ್ಬಿಟ್ಟು ನುಂಗ್ಕೋತಾಳೆ ಮಕ್ಕಳು, ಇಲ್ಲಾಂದ್ರೆ ವಾಮಿಟ್ ಮಾಡ್ತಾರೆ, ಇಲ್ಲಾಂದ್ರೆ ಹೊರಗೆ ಬರುತ್ತೆ. ಅದು ಯಾವುದೇ ಒಂದು ನಿಮಗೆ ನಾವು ನಮ್ಮ ದೊಡ್ಡವರಿಗೆ ನಾವು ನೋಸ್ ಬ್ಲಾಕ್ ಆದಮೇಲೆ ಬ್ಲೋ ಔಟ್ ಮಾಡ್ತೀವಿ, ಹೊರಗೆ ತೆಗೆದ್ಮೇಲೆ ನಮ್ಗೆ ಎಷ್ಟು ಆರಾಮ ಅನ್ಸುತ್ತೆ. ಮಕ್ಳಿಗೆ ಅದು ಮಾಡಕ್ಕೆ ಬರಲ್ವಾ? ಸೊ ಅದನ್ನು ನೀವು ಒಂದ್ಸಲ ಅದನ್ನು ಆ ಥರ ಮಾಡಿ ತೆಗೆದ್ರೆ ಅವ್ರಿಗೆ ಅದು ಆರಾಮ ಅನ್ಸುತ್ತೆ. 2-3-4 ಇದು ಬರುತ್ತೆ, ಎಲೆಕ್ಟ್ರಾನಿಕ್ನು ಬರುತ್ತೆ, ಮ್ಯೂಕಸ್ ಎಕ್ಸ್ಟ್ರಾಕ್ಟರ್ ಅಂತ ಹೇಳ್ತೀವಿ.
ಮಷಿನ್ ಹಚ್ಚು ತೆಗಿಬೋದು, ಇಲ್ಲ ಒಂದು ಪೈಪ್ ಥರ ಇರುತ್ತೆ, ಮೂಗಲ್ಲಿ ಹಾಕ್ಬಿಟ್ಟು ಬಾಯಿಂದ ಆಸ್ಪಿರೇಟ್ ಮಾಡಿದ್ರೆ ಮ್ಯೂಕಸ್ ಎಲ್ಲ ಬಂದು ಒಂದು ಕಂಟೈನಲ್ಲಿ ಆಗುತ್ತೆ. ಸೊ ಅದರಿಂದ ನಾವು ಮ್ಯೂಕಸ್ ಕ್ಲಿಯರ್ ಮಾಡಿ, ಅದರಿಂದ ಏನು ತೊಂದರೆ ಆಗಲ್ಲ ಮಕ್ಕಳಿಗೆ. ಆದ್ರೆ ಇದು ತಾಯಿದಿರಿಗೆ ಸ್ವಲ್ಪ ಭಯ ಅನ್ಸುತ್ತೆ, ಮೂಗಿಂದ ಹಾಕಿ ಬಾಯಲ್ಲಿ ತೆಗಿಯೋದು ಅಂದ್ರೆ ಮೂಗಿಂದ ಹಾಕಿ ಬಾಯ ತೆಗೆದಲ್ಲ, ಒಂದು ಸಣ್ಣ ಟ್ಯೂಬ್ ಇರುತ್ತೆ, ಮೂಗಲ್ಲಿ ಹಾಕ್ಬಿಟ್ಟು ನೀವು ನಿಮ್ಮ ಬಾಯಿಂದ ಆಸ್ಪಿರೇಟ್ ಮಾಡ್ತಾರೆ, ಹಿಂದೆ ಜೋಗ್ತೀರ, ಅದರಲ್ಲಿ ಏನಾಗುತ್ತೆ ಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಸಣ್ಣ ಕಂಟೈನರ್ ಅಲ್ಲಿ ಫಿಲ್ ಆಗುತ್ತೆ. ಅದು ಒಳ್ಳೇದು. ಇಂಥದ್ದೆಲ್ಲಾನು ನಾವು ತಾಯಿದಿರು ಅಂದ್ರೆ ತುಂಬಾ ಕೇರ್ ತಗೋಬೇಕು ಮಕ್ಕಳಿಗೆ. ಜ್ವರ ಮಕ್ಕಳಲ್ಲಿ ಕಣ್ಣು ಕೆಂಪಾಗ ಆಗ್ತಾ ಇದ್ದಂಗೆನೆ ಜ್ವರ ಇದೆಯಾ ಅಂತ ನೋಡ್ಬೇಕು, ಅವ್ರಿಗೆ ಅದಕ್ಕೆ ಏನ್ ಕೊಡ್ಬೇಕು, ಮನೆಯಲ್ಲೇ ಪ್ರಥಮವಾಗಿ ಏನೇನ್ ಮಾಡ್ಬೇಕು ಮಾಡಿನು. ಕೆಲವು ಸಮಯ ಜಾಸ್ತಿ ಆದಾಗ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗುತ್ತೆ. ನಾವು ಅದ್ರ ಬಗ್ಗೆ ಕೇರ್, ತಾಯಿದಿರ್ಗೆ ಇವಾಗ ಈ ಸಮಯದಲ್ಲಿ ತಾಯಿದಿರ್ಗೆ ತುಂಬಾ ಜವಾಬ್ದಾರಿ ಇರುತ್ತೆ ಮಕ್ಕಳ ಬಗ್ಗೆ ಆಗ್ಲಿ ಜಾಸ್ತಿ ಅವ್ರ ಮಕ್ಕಳ ಬಗ್ಗೆ. ಮತ್ತೆ ವಯಸ್ಸಾದವ್ರು ಇದ್ರೆ ಅವ್ರ ಬಗ್ಗೆನೂ ನೋಡ್ಬೇಕಾಗುತ್ತೆ. ಅವ್ರಿಗೆ ಯಾವ ತರ ಎಲ್ಲಿಂದ ಯಾವ ಕಾರಣಕ್ಕೆ ಬಂದಿದೆ ಅನ್ನೋದು ಕೆಲವು ಗೊತ್ತಾಗಲ್ಲ. ಈಗ ಇದು ಡಯಾಬಿಟಿಕ್, BP ಇದೆಲ್ಲ ಇರೋದ್ರಿಂದ ಅವ್ರಿಗೆ ಯಾವ್ದ್ರಿಂದ ಏನ್ ಆಗ್ತಿದೆ ಅದೆಲ್ಲ ನಮಗ್ ಗೊತ್ತೇ ಆಗಲ್ಲ. ಮಕ್ಳಕ್ಕಿಂತ ಹೆಚ್ಚಾಗಿ ವಯಸ್ಸಾದವ್ರ ಬಗ್ಗೆನೆ ನಾವು ಕೇರ್ ಮಾಡ್ಬೇಕಾಗುತ್ತೆ. ಮಕ್ಕಳ ಆಗ್ಬಿಟ್ಟಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋದು ತೋರ್ಸೋದು, ಇದ್ರಲ್ಲಿ ತಾಯಿದಿರ ಅವ್ರ ಸಮಸ್ಯೆನ ಅವ್ರು ಮರ್ತೇ ಬಿಟ್ಟಿರ್ತಾರೆ. ಅವಾಗ ಅವ್ರೇನ್ ಮಾಡ್ತಾರೆ ಗೊತ್ತಾ, ಡಾಕ್ಟರ್ ಹತ್ರ ಮಕ್ಳಿಗೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು, ವಯಸ್ಸಾದವ್ರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದ್ರಿಂದ ಅಯ್ಯೋ ಬೇಡಪ್ಪ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗೋಣ, ಏನೋ ಒಂದು ಕೊಡ್ತಾರೆ ತಗೊಂಡು ಆರಾಮಾಗಿ ನಿದ್ದೆ ಮಾಡ್ಬಿಟ್ರೆ ರಿಲೀಫ್ ಆಗುತ್ತೆ ಅನ್ನೋ ಮೈಂಡ್ ಎಲ್ರಿಗೂ ಬಂದ್ಬಿಡುತ್ತೆ. ಮಾಡ್ಕೊಂತೀವಿ. ಈ ತರ ಅದನ್ನು ಮಾಡ್ಕೋಬಾರ್ದು ಹೆಣ್ಮಕ್ಳುಗಳು. ತಾಯಿದಿರು ಅವರು ಮಕ್ಕಳು ಜೊತೆನಲ್ಲಿರುವಾಗ ತಾಯಿದಿರ್ಗೂ ಅದ್ರದ್ದು ಇನ್ಫೆಕ್ಷನ್ ಆಗೇ ಆಗಿರುತ್ತೆ. ಅವಾಗ ಅವರು ಹೋಗಿ ಒಂದ್ಸಾರಿ ತೋರಿಸ್ಕೊಂಡ್ರೆ ಒಳ್ಳೇದು. ನಾನು ತಾಯಿಯಾಗಿ ಬೇರೆ ತಾಯಿದಿರ್ಗೂ ಹೇಳ್ತೀನಿ, ನೀವು ಮಲ್ಕೊಂಡ್ರೆ ಮಕ್ಳು ಮರಿ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆನೂ ನೀವು ಕಾಳಜಿ ವಹಿಸಿ ಅಂತ ಕೇಳ್ಕೊತೀವಿ. ಈ ಬಗ್ಗೆ ಮಾತಾಡೋಣ. ಇನ್ನು ವೀಕ್ಷಕರೇ, ಚಳಿಗಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಅಂದ್ರೆ ಏನೆಲ್ಲ ಆಹಾರಗಳನ್ನ ಅಥವಾ ವಸ್ತುಗಳನ್ನ ನಮ್ಮ ಅಡುಗೆಯಲ್ಲಿ ನಾವು ಉಪಯೋಗಿಸ್ಬೇಕು, ಈ ಬಗ್ಗೆ ಕೂಡ ಮಾತಾಡೋಣ. ಎಸ್ ಮೇಡಮ್, ಇನ್ನು ಚಳಿಗಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತಂದ್ರೆ ನೀವು ಮನೆಯಲ್ಲಿ ಏನೆಲ್ಲ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತೀರಾ ಈ ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಅಂತ? ಮೇಡಮ್, ಮಕ್ಕಳಿಗೆ ತುಂಬ ಸೆನ್ಸಿಟಿವ್ ಇರ್ತಾರೆ, ಅವರೆಲ್ಲ ಹೊರಗಡೆದೇ ಇಷ್ಟಪಡೋದು, ಜಂಕ್ ಫುಡ್ ಎಲ್ಲ. ಅವ್ರನ್ನ ತುಂಬ ಯಾಮಾರಿಸ್ಬೇಕು, ಮೋಸ ಮಾಡ್ಬೇಕು ನಾವು. ತುಂಬಾನೇ ಟ್ರಿಕ್ಕಿ. ಡಾಕ್ಟ್ರು ಹೇಳ್ದಂಗೆ ಕಲರ್ಫುಲ್ ಆಗಿ ಚೆನ್ನಾಗಿ ನೋಡಕ್ಕೂ ಚೆನ್ನಾಗಿರೋ ಥರ ಮಾಡ್ಕೊಂಡು ಟ್ರಿಕ್ಕಿ ಮಾಡಬೇಕು. ನೀನು ಕಬಾಬ್ ಮಾಡ್ತೀವಪ್ಪ ನೋಡು ಅಂದ್ಬಿಟ್ಟು ಚಿಲ್ಲಿ ಪೌಡ್ರನ್ನ ಹಾಕಿ ಅದಕ್ಕೆ ಇದು ಮಾಡ್ಬೇಕು, ಯಾಮರ್ಸ್ಬೇಕು ಅವ್ರಿಗೆ. ಅಲ್ಲೋಗೋಣ ಇಲ್ಲೋಗೋಣ, ಇಲ್ಲಿ ತಿಂದರೆ ಚೆನ್ನಾಗಿರತ್ತಪ್ಪ. ಸೊ ಮತ್ತು ಎಲ್ಲ ತರಕಾರಿ, ಎಲ್ಲ ಎಂಟೈರ್ ತರಕಾರಿನ ಬೇಯಿಸ್ಬಿಟ್ಟು ಅದನ್ನ ಒಳ್ಳೆ ಸೂಪು, ಗಟ್ಟಿಯಾಗಿ ಸೂಪ್ ಕೊಟ್ಟು, ಅದು ಸೂಪಿನಲ್ಲಿ ಅವ್ರಿಗೆ ಇದು ತಿಂದರೆ ಇದು ನಿನಗೆ ಲಂಚ ಕೊಡ್ತೀವಿ ಅಂತ ಯಾಮರ್ಸ್ಬೇಕು. ಇದು ತಿಂತೀಯಾ, ನಿನ್ಗಿದು ಕೊಡ್ತೀವಿ. ಚಾಕ್ಲೇಟ್ ಬೇಕಾ, ಇದು ತಿನ್ಬಿಡು ಕೊಡ್ತೀವಿ. ಅವ್ರಿಗೆ ಮೊಟ್ಟೆಲಿ ಆಮ್ಲೆಟ್ ಹಾಕ್ಕೊಡ್ಬೇಕು. ಅದರಲ್ಲಿ ಪೆಪ್ಪರು, ಜೀರಾ, ಸಾಲ್ಟ್, ಮಸಾಲ, ಗರಂ ಮಸಾಲ. ಸೊ ಈಗೆಲ್ಲ ಸಿಗುತ್ತೆ ಇನ್ಸ್ಟೆಂಟ್. ಡಾಕ್ಟರ್ ನ್ಯೂಟ್ರಿಷನಲ್ಲಿ ಏನು ಇಂಪಾರ್ಟೆಂಟ್, ಯಾವ ಥರ ಮಕ್ಕಳಿಗೆ ಕೊಡಬೇಕು ಅಂತಂದರೆ, ಈಗ ನೋಡಿ ನಮಗೆ ಗೊತ್ತು ಯಾವುದು ಚಪಾತಿ ಆಗಲಿ ಅದಕ್ಕೆ ವೆಜಿಟೇಬಲ್ ಆಗಲಿ ಎಷ್ಟು ಪ್ರಪೋರ್ಷನ್ ತೊಗೋಬೇಕು ಅಂತ. ಬಟ್ ಮಕ್ಕಳು ಅದು ತೊಗೊಳ್ಳಲ್ಲ, ಬರೀ ಚಪಾತಿ ನೈವೇದ್ಯ ಹಚ್ಕೊಂಡಂಗೆ ಪಲ್ಯ ಹಚ್ಕೊಂಡು ತಿಂತಾರೆ. ಸೊ ಅದಕ್ಕೆ ಏನು ಮಾಡಬೇಕು, ಆಲ್ವೇಸ್ ಆ್ಯಡ್ ದ ನ್ಯೂಟ್ರಿಷನ್ ಇನ್ ದ ಚಪಾತಿ ಇಟ್ ಸೆಲ್ಫ್. ಅಂದರೆ ಏನೇನು ನಿಮ್ಮದು ಏನು ಕರಿ ಇದೆ ಅದನ್ನು ಚಪಾತಿಯಲ್ಲೇ ಹಾಕಿ ರೋಸ್ಟ್ ಮಾಡಿ ಕೊಡಬೇಕು. ಪಲ್ಯ ಅಂತ ಹೇಳಿ ಯಾವುದೇ ಒಂದು ನಾವು ಚಪಾತಿಗೆ ಕಾಂಬಿನೇಷನ್ ಕೊಟ್ಟಾಗ ತಿಂತಾರೆ. ಎಗ್ ಫ್ರೈಡ್ ರೈಸ್ ಮಾಡು ಅಂತಾರೆ. ಸೊ ಮೊಟ್ಟೆ ಐಟಮ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಅವ್ರಿಗೆ ಸ್ಪೈಸೀಸ್ ಜಾಸ್ತಿ ಆ್ಯಡ್ ಮಾಡಿ. ಇನ್ನೊಂದು ಏನಂತಂದರೆ, ಎಲ್ಲರೂ ಅಂತಾರೆ ನಮ್ಮ ಮಕ್ಕಳೇನು ತಿಂತಿಲ್ಲ, ಎಷ್ಟು ಫೋರ್ಸ್ ಮಾಡಿದ್ರು ತಿನ್ನಲ್ಲ ಅಂತ. ಅದರಲ್ಲಿ ತುಂಬ ಕಾರಣ ಇರುತ್ತೆ. ಒಂದು ಏನಂತಂದರೆ ವರ್ಮ್ಸ್, ಹೊಟ್ಟೆಯಲ್ಲಿ ಜಂತುಗಳು ಅಂತ ಹೇಳ್ತೀವಿ. ಆ ಜಂತುಗಳು ಮೆಡಿಕೇಶನ್ಸ್ ಕೊಡಬೇಕಾಗತ್ತೆ, ಯಾಕಂದರೆ 6 ತಿಂಗಳಿಗೊಮ್ಮೆ ಕೊಡುವಂತ ಇರುತ್ತೆ. ಅದನ್ನು ಕೆಲವೊಂದು ಪೇರೆಂಟ್ಸ್ ಮರ್ತಿರ್ತಾರೆ. ಅದರಿಂದ ಏನಾಗುತ್ತೆ, ಪಾಪು ಎಷ್ಟು ತಿಂದ್ರೂ ಅದೆಲ್ಲ ನ್ಯೂಟ್ರಿಷನ್ ಅದು ವರ್ಮ್ಸ್ ತೊಗೊಂಡಿರುತ್ತೆ, ಪಾಪುಗೇನೋ ಹೋಗಲ್ಲ. ಎರಡನೇ ವಿಷಯ ಏನಂತಂದರೆ ಸ್ನ್ಯಾಕಿಂಗ್.
ಇಂಟರ್ಮಿಟೆಂಟ್ ಸ್ನ್ಯಾಕಿಂಗ್ ಏನಂತಂದ್ರೆ ಅರ್ಧ ತಾಸಿಗೊಮ್ಮೆ ಒಂದು ತಾಸಿಗೊಮ್ಮೆ ಸಣ್ಣ ಬಿಸ್ಕೆಟ್ ಕೊಟ್ಟೆ ಒಂದೇನು ಕೊಟ್ಟೆ ಅದು ಕೊಟ್ಟೆ ಅದಾದ್ಮೇಲೆ ಏನಾಗುತ್ತೆ ಅದರಿಂದ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ಬಟ್ ಹಂಗರ್ ಅದರಿಂದ ನ್ಯೂಟ್ರಿಷನ್ ಬರಲ್ಲ. ಸೊ ಏನಾಗುತ್ತೆ ಹೊಟ್ಟೆ ಹಸಿವು ಆಗಲ್ಲ ಪಾಪುಗೆ, ಮಗುಗೆ ಹಸಿವು ಆಗಿಲ್ಲ ಅಂತಾನೆ ಹೆಂಗೆ ತಿನ್ನುತ್ತೆ. ಸೊ ಅದಕ್ಕೆ ಕರೆಕ್ಟ್ ಟೈಮಿಂಗ್ಸ್ ಇಟ್ಕೋಬೇಕು, ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ, ಸ್ನ್ಯಾಕ್ಸ್ ಆಗಲಿ ಅಂತ. ಏನು ನಾವು ಸ್ನ್ಯಾಕ್ಸ್ ಏನು ಕೊಡ್ತೀವಲ್ವಾ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಏನೋ ಸಣ್ಣ ಕೊಡ್ತೀವಿ, ಇಟ್ ಶುಡ್ ಬಿ ವೆರಿ ಲೋ ವಾಲ್ಯೂಮ್ ಚಿಕ್ಕದಿರಬೇಕು, ಅದು ಅದರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರಬೇಕು. ಈಗ ಒಂದಲ್ಲ 2 ಸ್ಲೈಸ್ ಬ್ರೆಡ್ ಕೊಟ್ಬಿಟ್ಟೆ ಬಿಡು ಅಂತ, 2 ಸ್ಲೈಸ್ ಬ್ರೆಡ್ ನಮಗೆ ಚಿಕ್ಕದಿರ್ಬೋದು, ಬಟ್ ಮಕ್ಕಳಿಗೆ ಹೊಟ್ಟೆ ತುಂಬಿಡುತ್ತೆ, ಬಟ್ ನ್ಯೂಟ್ರಿಷನ್ ಇರುತ್ತೆ ಏನೂ ಇರಲ್ಲ. ಅದ್ರ ಬದಲೇ ನೀವು ಹೋಮ್ ಮೇಡ್ ಆಗಿ ಏನಾದರೂ ನ್ಯೂಟ್ರಿಷಿಯಸ್ ಆಗಿ ಏನಾದ್ರು ಕೊಡಬೇಕು, ಲೈಕ್ ಪೀನಟ್ ಬಟರ್ ಆಗಲಿ, ಇಲ್ಲಾಂದರೆ ಡ್ರೈ ಫ್ರೂಟ್ದು ಏನಾದರೂ ಒಂದು ರೋಸ್ಟ್ ಮಾಡಿರೋದು, ಒಂದು ಲಡ್ಡು ಥರ ಹಾಗೇನಾದ್ರು ಮಾಡ್ಕೊಂಡು ವೆರಿ ಸ್ಮಾಲ್ ಕ್ವಾಂಟಿಟಿ ವಿಚ್ ಹಸ್ ಕ್ಯಾಲರಿ ಡೆನ್ಸ್ ಆ್ಯಂಡ್ ನ್ಯೂಟ್ರಿಷಿಯಸ್ ಡೆನ್ಸ್. ಸೊ ಆ್ಯಂಡ್ ಫ್ರೀಕ್ವೆಂಟ್ ಫೀಡಿಂಗ್ ಏನಿದೆ ಅದನ್ನು ಸ್ಟಾಪ್ ಮಾಡಬೇಕು. ವೇರ್ ಇನ್ ಯು ಶುಡ್ ಲೆಟ್ ದ ಚೈಲ್ಡ್ ಫೀಲ್ ದ ಹಂಗರ್, ಅಂದರೆ ಅದಕ್ಕೆ ಹಸಿವನ್ನು ಅನುಭವಿಸ್ಬೇಕು ಮಕ್ಕಳು. ಅವರಾಗೆ ಬಂದು ಕೇಳಬೇಕು ನನಗೆ ಸ್ವಲ್ಪ ಕೊಡು ಅಂತ ಹೇಳ್ಬಿಟ್ಟು. ಒಂದು 3 ತಾಸು ಬಿಡಿ, ಏನಾಗಲ್ಲ 3 ತಾಸು ಊಟ ಕೊಟ್ಟಿಲ್ಲ 5 ವರ್ಷ. ಬಟ್ ಕೆಲವರು ಹೆಂಗ್ ಮಾಡ್ತಾರೆ ಅಂದ್ರೆ ಈ ಟೈಮಿಗೆ ತಿನ್ಸ್ಲೇಬೇಕು ಅಂತ ಫೋರ್ಸ್ಫುಲಿ ಓವರ್ ಈಟಿಂಗ್ ಮಾಡಿದಾಗ ಮಕ್ಕಳಿಗೆ ಅವರ್ಷನ್ ಆಗ್ಬಿಡುತ್ತೆ. ಒಂದ್ಸಲ ಅವ್ರು ಏನಾದ್ರು ನಾ ತಿನ್ನಲ್ಲ ಅಂತ ಕುಂತ್ಬಿಟ್ರೆ ಮತ್ತೆ ತುಂಬಾ ಕಷ್ಟ, ಹಠ ಹಿಡ್ಕೊಂಡ್ಬಿಟ್ಮೇಲೆ. ಅದಕ್ಕೆ ಏನ್ ಮಾಡ್ಬೇಕು, ಅವ್ರನ್ನ ತಿನ್ನಕ್ ಬಿಡಬೇಕು. ಸ್ವಲ್ಪ ಏನೋ ಕೆಳಗೆ ಬೀಳಿಸ್ತಾರೆ, ಮಾಡ್ತಾರೆ, ಎತ್ತಾರೆ, ಒಟ್ಟು ತೊಗೊಂಡು ತಿಂತಾರೆ ಅವರಾದ್ರೆ ಸ್ವಲ್ಪ. ಸೊ 2-3 ತಾಸು ಗ್ಯಾಪ್ ಬಿಡಿ, ಅವ್ರಿಗೆ ಅದು ಹಸಿವು ಆಗುತ್ತೆ. ಅದನ್ನ ಯು ಶುಡ್ ಟೇಕ್ ಇಟ್ ಆಸ್ ಅನ್ ಆಪರ್ಚುನಿಟಿ. ಹೌದಪ್ಪ ಇದೇ ನನ್ನ ಅವಕಾಶ, ಈಗ ಮಗು ಕೇಳ್ತಾ ಇದೆ, ಆ ಟೈಮಲ್ಲಿ ನಾವು ಚೆನ್ನಾಗಿರೋ ನ್ಯೂಟ್ರಿಷಿಯಸ್ ಡಯಟ್ ಕೊಟ್ಟರೆ ಇದನ್ನ ಈ ಥರ ವೇಟ್ ಗೇನ್ ಆಗಲಿ ಇದ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಆ ಥರ ಅಂತ. ಪೊಟೊಟೊ ಚಿಪ್ಸ್ ಅಂತ ಮೇಡಮ್, ಆ ಕಟ್ ಮಾಡಿ ಸಾಲ್ಟ್ ಹಾಕಿ ಅದನ್ನ ಇದು ಮಾಡಿ ಫಿಂಗರ್ ಚಿಪ್ಸು ಇದು ತಿನ್ನು ಚೆನ್ನಾಗಿರುತ್ತೆ, ವಿಟಮಿನ್ ಸಿ ಇದು. ಸೊ ಡಾಕ್ಟರ್ ಹೇಳ್ದಂಗೆ ಅದು ನ್ಯೂಟ್ರಿಷನ್ನು ಕೂಡ ಆಗುತ್ತೆ. ಅಂದ್ರೆ ಬೇರೆ ಬೇರೆ ರೀತಿಲಿ ಟ್ರಿಕ್ಕಿ ಅವ್ರ ಅಟ್ರಾಕ್ಷನ್ ಅವ್ರಿಗೆ ಅದನ್ನ ನೋಡಿದ್ರೆ ತಿನ್ಬೇಕು ಅಂತ ಅನ್ನಿಸ್ಬೇಕು. ಇವಾಗ ರಾಗಿನಲ್ಲೇ ಆಗಲಿ, ರಾಗಿ ಮುದ್ದೆ ಯಾವಾಗ ಮುದ್ದೆ ಗಂಜಿ ಬಿಟ್ಟು ಅದರಲ್ಲಿ ಉರಿಟ್ ಮಾಡ್ತಾರೆ, ಅಂಥದ್ದು ಮಾಡಿ ಕೊಡ್ಬೇಕು. ಅದು ಸ್ವಲ್ಪ ಸಿಹಿಯಾಗೂ ಇರುತ್ತೆ, ಸ್ವಲ್ಪ ಉಪ್ಪು ಆಗು ಇರುತ್ತೆ. ಮಕ್ಕಳಿಗೆ ಲಡ್ಡು ಟೈಪ್ ಅದನ್ನ ಮಾಡಿ ಕೊಡ್ಬೋದು. ಆಮೇಲೆ ಇದು ಸರ್ ಹೇಳಿದ್ರು ಚಪಾತಿನೂ ಅಷ್ಟೇ, ಮಕ್ಕಳಿಗೆ ಅದನ್ನ ಸ್ಲೈಸ್ ಮ್ಯಾಗಿ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಥರ ತರಕಾರಿ ಅದನ್ನೆಲ್ಲ ಹಾಕಿ ಉಪ್ಪು ಇದೆಲ್ಲ ಹಾಕಿ ಇದು ಚೆನ್ನಾಗಿದೆ ನೋಡಿ, ಈ ಥರ ಹೊಸ ಇದು ನಾನು ನೋಡ್ಕೊಂಡು ಬಂದೆ, ಇದು ಮಕ್ಳಿಗೆ ಒಳ್ಳೇದಂತೆ, ಈ ಥರ ಹೇಳಿ ತಿನ್ನಿಸ್ಬೋದು. ರಾಗಿನಲ್ಲೇ ಇಡ್ಲಿ ಮಾಡಿ ತಿನ್ನಿಸ್ಬೋದು, ಇಡ್ಲಿ ಮಾಡಿ ತಿನ್ನಿಸ್ಬೋದು. ಯಾವಾಗಲೂ ನೋಡಿ ಮಕ್ಕಳು ಹೆಂಗಂದ್ರೆ ಕೆಲವೊಂದು ಸ್ಪೆಸಿಫಿಕ್ ಐಟಮ್ ಅವ್ರದ್ದು ಫೇವ್ರೆಟ್ ಡಿಶ್ ಅಂತ ಇರುತ್ತೆ, ಅದನ್ನಷ್ಟೇ ತಿಂತಾರೆ. ಪೇರೆಂಟ್ಸ್ ಏನು ಮಾಡ್ತಾರೆ, ಏನೂ ತಿಂತಿಲ್ಲ ಬಿಡು ಅದನ್ನಂದೇ ಕೊಡೋಣ ಅಂತ ಹೇಳಿ ಅದನ್ನೇ ಕೊಡ್ತಾರೆ. ಆ ಥರ ಮಾಡಬಾರ್ದು. ಏನಂತಂದ್ರೆ ನೀವು ಏನು ಮನೇಲಿ ಮಾಡಿರ್ತಾರೋ ಅದನ್ನ ಆಫರ್ ಮಾಡಿ, ಅವ್ರ ಪ್ಲೇಟಿಗೆ ಒಂದು ಪೋರ್ಷನ್ ಹಾಕಬೇಕು. ನಾವು ಅವ್ರಿಗೇನು ಜಂಕ್ ಕೊಡಬೇಡಿ ಅಂತ ಹೇಳ್ತಿಲ್ಲ, ಯು ಶುಡ್ ರೆಸ್ಟ್ರಿಕ್ಟ್. ಬಟ್ ಏನಾಗುತ್ತೆ, ಇಟ್ ಶುಡ್ ಬಿ ಎನ್ ಆ್ಯಡ್ ಆನ್. ಅಂದ್ರೆ ಏನು, ಊಟ ಮಾಡಾದ್ಮೇಲೆ ಒಂದು ಸ್ವಲ್ಪ ಏನಾದರೂ ಕೊಡಬೇಕು, ಊಟದ ರಿಪ್ಲೇಸ್ಮೆಂಟ್ ಅಲ್ಲ ಅದು. ಓಕೆನಾ? ಸೊ ಇಟ್ ಈಸ್ ಅ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್. ನೀದಿಷ್ಟು ತಿಂದ್ಬಿಟ್ರೆ ನಿನಗೆ ಬೇರೆ ಸಿಗುತ್ತೆ, ಆ ಥರ ಮಾಡಿದ್ರೆ ಮಕ್ಕಳು ತಿಂತಾರೆ. ಎಳ್ಳುಂಡೆ ಬರುತ್ತೆ, ನ್ಯೂಟ್ರಿಷನ್ ಅದರಲ್ಲೇ ಅದೆಲ್ಲ ಮಾಡಿ ಮಾಡ್ಬೇಕಷ್ಟೆ. ಸರ್, ಈಗಿನ ಈ ಇದು ಶೀತದ ವಾತಾವರಣದಲ್ಲಿ ಮಕ್ಕಳಿಗೆ ಹಣ್ಣುಗಳನ್ನ ನಾವು ಯಾವ ತರ ಕೊಡ್ಬೋದು, ಯಾವ ಹಣ್ಣು ಎಲ್ಲ ಹಣ್ಣು ಕೊಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಸಿಟ್ರಿಕ್ ಆಸಿಡ್ ಇರುತ್ತಲ್ವ, ವೈಟಮಿನ್ ಸಿ ಜಾಸ್ತಿ ಇರುತ್ತೆ, ಜಾಸ್ತಿ ಇರುತ್ತೆ. ಹುಳಿ ಹಣ್ಣು ಸ್ವಲ್ಪ ಇರುತ್ತಲ್ವ, ಆರೆಂಜ್ ಆಗಲಿ, ಇದಾಗಲಿ, ಪೈನಾಪಲ್ ಆಗಲಿ, ಮೋಸಂಬಿ, ಅದರಲ್ಲಿ ಸಿಟ್ರಿಕ್ ಆಸಿಡ್ ಜಾಸ್ತಿ ಇರುತ್ತಲ್ವ, ವೈಟಮಿನ್ ಸಿ ಸ್ವಲ್ಪ ಜಾಸ್ತಿ, ಅದರಿಂದ ಸ್ವಲ್ಪ ಇಮ್ಯುನಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಫ್ರೂಟ್ಸ್ಗೆ ಯಾವ್ದು ರೆಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲ ಫ್ರೂಟ್ಸ್ ಕೊಡ್ಬೋದು, ಎಲ್ಲ ಹಾಕೊಂಡು ಕೊಡ್ಬೋದು, ಎಲ್ಲ ಕೊಡ್ಬೋದು, ಎಲ್ಲ ಫ್ರೂಟ್ಸ್ ಕೊಡ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಸಿಚುವೇಶನ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ವಿಂಟರ್ ಸೀಸನ್ ಅಲ್ಲಿ ಈ ಮಡ್ರಾಸಾಯಿ ಕೂಡ ಜಾಸ್ತಿ ಆಗ್ತದೆ. ಇದು ಯಾಕೆ ಆಗುತ್ತೆ ಅಂದ್ರೆ ಇನ್ಫೆಕ್ಷನ್ ಅಂದ್ರೆ ಪೊಲ್ಯೂಷನ್ ಇಂದನ ಹೆಂಗೆ ಇದನ್ನು ಒಂದು ಸಾರ್ಟ್ ಆಫ್ ವೈರಲ್ ಇನ್ಫೆಕ್ಷನ್, ಸ್ವಲ್ಪ ಕಣ್ಣಲ್ಲಿ ಆಗುತ್ತೆ ಅಷ್ಟೇ ಆ ಥರ. ಅದರಿಂದ ಏನಂದ್ರೆ ಕಣ್ಣು ಫುಲ್ ಕೆಂಪಾಗುತ್ತೆ, ಕಣ್ಣಲ್ಲಿ ವಿಂಟರಲ್ಲೇ ಜಾಸ್ತಿ ಆಗುತ್ತೆ. ಏನಂದ್ರೆ ಕಣ್ಣಲ್ಲಿ ನೀರು ಬರೋದು, ಕಣ್ಣಲ್ಲಿ ಕಣ್ಣು ಚುಚ್ಚೋದು ಬರುತ್ತೆ, ಕಣ್ಣು ಜಾಸ್ತಿ ಹೊತ್ತು ತೆಗೆದು ಇಟ್ಕೊಳಕ್ ಬರಲ್ವಾ. ಆಮೇಲೆ ಏನಂತೆ ಕಣ್ಣಲ್ಲಿ ಯೆಲ್ಲೋ ಕಲರ್ ಇದು ಬರುತ್ತೆ. ಇದಕ್ಕೆ ಏನದೆ ಮೆಡಿಸಿನ್ ಮತ್ತೆ ಸಿಂಪಲ್ ಮೆಡಿಕೇಶನ್, ಸ್ವಲ್ಪ ಬೆಚ್ಚಗೆ ಹಾಟ್ ಫರ್ಮೆಂಟೇಶನ್ ಅಂತ ಹೇಳ್ತೀವಿ, ಸ್ವಲ್ಪ ಬಿಸೆ ಕಾವು ತಗೊಂಡು ಕಣ್ಣಿಗೆ ಕೊಟ್ಕೋಬೇಕು. ಒಂದು ಮೆಡಿಕೇಶನ್ ಬರುತ್ತೆ. ಹಳ್ಳಿ ಕಡೆ ಎದೆ ಹಾಲು ಎಲ್ಲ ಯೂಸ್ ಮಾಡ್ತಾರೆ, ಎದೆ ಹಾಲು ಯೂಸ್ ಮಾಡಬಾರ್ದು ನೋಡಿ. ಮೊದಲು ಎದೆ ಹಾಲು ಯೂಸ್ ಮಾಡ್ತಿದ್ರು, ಅದನ್ನ ಆಕ್ಚುಲಿ ಸೈಂಟಿಫಿಕಲಿ ಪ್ರೂವನ್. ಏನಂತಂದ್ರೆ ಎದೆ ಹಾಲದಲ್ಲಿ ಬಹಳಷ್ಟು ಆಂಟಿಬಾಡೀಸ್ ಇರ್ತವೆ. ಸೊ ಹುಟ್ಟಿದ ಮಕ್ಕಳಿಗೆ ಮಾಡ್ತಿದ್ರು. ಏನಂತಂದ್ರೆ ಅವಾಗ
ಇನ್ಫೆಕ್ಷನ್ ಆಗಿದೆ ಮಕ್ಕಳಿಗೆ ಏನು ಮಾಡಬೇಕು, ಅವ್ರ ಕಡೆ ಯಾವುದೋ ಆ್ಯಂಟಿಬಯೋಟಿಕ್ ಏನೂ ಇಲ್ಲ, ಅವಾಗ ಇದ್ದಿದ್ರೊಳಗೆ ಎಲ್ಲ ಸೇಫೆಸ್ಟ್ ವಾಸ್ ಎದೆ ಹಾಲು. ಅದಕ್ಕಂತೇಳಿ ಎದೆ ಹಾಲು ಹಾಕ್ತಿದ್ರು. ದಟ್ ವಾಸ್ ಅದರಲ್ಲಿ ಎದೆ ಹಾಲದಲ್ಲಿ ಬಹಳಷ್ಟು ಆಂಟಿಬಾಡೀಸ್ ಇದು ಇರುತ್ತೆ, ಇಮ್ಯುನಿಟಿಗೆ ಇರುತ್ತೆ. ಸೊ ಅದನ್ನು ಈಗ ರೈಟ್ ನೌ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಅವೈಲೇಬಲ್. ಅದಕ್ಕಂತ ಎದೆ ಹಾಲು ಬೇಡ ಅಂತ ಹೇಳ್ತೀವಿ. ಬಟ್ ಇನ್ನೂ ಕೆಲವೊಂದು ಜಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಆದಷ್ಟು ಎಜುಕೇಟ್ ಮಾಡ್ತಾ ಇರ್ತೀವಿ ಪೇರೆಂಟ್ಸಿಗೆ, ಅದು ಮಾಡಬಾರ್ದು ಅಂತ ಅಷ್ಟೇ ಅಂತಾರೆ. ಇನ್ನು ಕೊನೆಯದಾಗಿ ಏನು ಹೇಳ್ತೀರಾ ಈ ಒಂದು ವಿಚಾರದ ಬಗ್ಗೆ ಅಂತ ವೀಕ್ಷಕರಿಗೆ? ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಯಾರೂ ಭಯ ಪಡ್ಕೋಬೇಡಿ. ತುಂಬ ಚಳಿ ಆಗಿದೆ, ನನಗೇನು ಆಗುತ್ತೆ ಅಂತ ಹೇಳ್ಬಿಟ್ಟು. ಚಳಿಯಿಂದ ನಿಮಗೆ ವೈರಲ್ ಫೀವರ್ ಬರಲ್ಲ, ಚಳಿಯಿಂದ ನಿಮಗೆ ಫ್ಲೂ ಬರಲ್ಲ. ನಿಮಗೆ ಚಳಿಯಿಂದ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನಮಗೆ ಬರಲಾರ್ದಂತ ನಾವು ನೋಡ್ಕೋಬೇಕು. ಯಾವ ಥರ ಅಂದರೆ ಪ್ರಿಕಾಷನ್ಸ್ ತೊಗೋಬೇಕು. ಹೌದು, ನನಗೆ ಇಷ್ಟೆಲ್ಲ ಹೇಳಿದ್ವಿ, ಮಾಸ್ಕ್ ಹಾಕ್ಕೊಳ್ರಿ, ಹೊರಗೆ ಹೋಗಿ ಬಂದಮೇಲೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ರಿ, ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಿರಿ, ಸೋಷಲ್ ಡಿಸ್ಟೆನ್ಸಿಂಗ್ ಮಾಡ್ಕೊಳ್ರಿ ಅಂತ ಅದನ್ನು ಕಂಟಿನ್ಯೂ ಮಾಡಿಕೊಂಡ್ರೆ ಯೂಶಲಿ ಏನು ಬರಲ್ಲ. ಬಂತು ಅಂತಂದ್ರೂ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಹೋಮ್ ರೆಮಿಡೀಸಲ್ಲೇ ತುಂಬಷ್ಟು ಜನ ಟ್ರೀಟ್ಮೆಂಟ್ ತೊಗೋತಾರೆ ಅಡಲ್ಟ್ಸಿಗೆ. ಮಕ್ಕಳಿಗೆ ಮಾತ್ರ ಹೋಮ್ ರೆಮಿಡೀಸ್ ಟ್ರೈ ಮಾಡೋಕೆ ಹೋಗಬೇಡಿ. ಒಂದಿನ ಇವತ್ತಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾಳೆಗಾದರೂ ಒಂದ್ಸಲ ಬಂದು ತೋರಿಸ್ಕೊಂಡು ಹೋಗಿ. ಅದೇನಾಗುತ್ತೆ, ಎಲ್ಲ ಮೆಡಿಕೇಶನ್ಸ್ ಕರೆಕ್ಟ್ ಮಕ್ಕಳಿಗೆ, ಯಾಕಂದರೆ ಎವ್ರಿ ಟೈಮ್ ಮಕ್ಕಳದ್ದು ವೇಟ್ ಚೇಂಜ್ ಆಗ್ತಾ ಇರುತ್ತೆ. ಆ ವೇಟ್ ಪ್ರಕಾರನೇ ಡೋಸ್ ಕೊಡಬೇಕಾಗುತ್ತೆ. 6 ತಿಂಗಳ ಹಿಂದಿನ ಪ್ರಿಸ್ಕ್ರಿಪ್ಷನ್ ತೊಗೊಂಡ್ಬಿಟ್ಟು ಯಾವಾಗ ಕೋಲ್ಡ್ ಆಗಿತ್ತು ಈಗ ಕೋಲ್ಡ್ ಆಗಿದೆ ಅಂತ ಆ ಥರ ಕೊಡೋಕ್ಕೆ ಬರಲ್ಲ. ಸ್ವಲ್ಪ ದಯವಿಟ್ಟು ಬಂದು ತೋರಿಸ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೇನೆ ಅಷ್ಟೇ. ಎಸ್, ಇನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ, ಅದನ್ನು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ. ಹೀಗಾಗಿ ನಿರ್ಲಕ್ಷ್ಯ ಬೇಡ, ಯಾಕಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.